ಮೋಶೆಯಲ್ಲಿ 5 ಬಲನೂ ಇತ್ತು. ಬರೀ ಮೋಶೆಯಲ್ಲಿ ಮಾತ್ರ ಅಲ್ಲ, ಯೇಸು ಸ್ವಾಮಿಗೋಸ್ಕರ ಯಾರೆಲ್ಲ ಜೀವಿಸಿದ್ರು, ಯೇಸುಗಾಗಿ ಯಾರೆಲ್ಲ ಅವರ ಜೀವಿತವನ್ನ ಅರ್ಪಣೆ ಮಾಡಿಕೊಂಡ್ರು, ಅವ್ರಿಗೆ ದೇವರು 5 ಬಲಗಳಿಂದಲೂ ಕೂಡ ತುಂಬಿಸಿದ್ರು. ಈಗ ನಾವು ಬೈಬಲ್ ಆದಿಕಾಂಡದ ಒಂದು ಕಡೆಯಿಂದ ನೋಡ್ತಾ ಬರ್ತಿರೋದ್ರಿಂದ ಈಗ ಮೋಶೆಯ ವಿಷಯ ಬಂದಿರೋ ಕಾರಣ ಮೋಶೆಯ ಬಗ್ಗೆ ಮುಖ್ಯವಾಗಿ ನಾವು ಧ್ಯಾನಿಸ್ತಾ ನಾವು ಅರ್ಥ ಮಾಡ್ಕೊಳ್ಳೋಣ ಮತ್ತು ಈ 5 ಬಲಗಳಿಗೆ ನಾವು ಕೂಡ ಪ್ರಾರ್ಥನೆ ಮಾಡೋರಾಗಿರೋಣ. ಹಾಗಾಗಿ ಇವತ್ತಿನ ಅಂಶ ಬಂದು ಐದು ಬಲಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಧರ್ಮೋಪದೇಶ ಕಂಡ 34ರಲ್ಲಿ 1ರಿಂದ 8 ತನಕ ನಾವು ನೋಡಿಕೊಂಡ್ವಿ. ಅದರಲ್ಲಿ ಮುಖ್ಯವಾಗಿ 7ನೇ ವಚನದಲ್ಲಿ ನೋಡಿದ್ವಿ. ಕಳೆದ ವಾರ ನಾವು ನೋಡಿದಾಗ ಈ ಒಂದು ಮೋಶೆಯ ಬಗ್ಗೆ ನೋಡ್ತಾ ಇದ್ವಿ. ಅವನು ಇಸ್ರಾಯೇಲರನ್ನ ಆಶೀರ್ವಾದ ಮಾಡಿದ್ರು ಎಂಬುದಾಗಿ, ಒಂದೊಂದು ಕುಲಗಳನ್ನ ಒಂದೊಂದು ವ್ಯಕ್ತಿಯನ್ನು ಕೂಡ ಆಶೀರ್ವಾದ ಮಾಡಿದ್ರು ಎಂಬುದಾಗಿ ನಾವು ನೋಡಿದ್ವಿ. ಆಗ ನಾನು ಹೇಳಿದ್ದೆ, ಜನರು ಬೇಡ್ಕೊಳ್ಳುವಂತಹ ಆಶೀರ್ವಾದಗಳು ಮತ್ತು ಅಲ್ಪ ವಿಶ್ವಾಸಗಳು ಬೇಡುವಂತಹ ಆಶೀರ್ವಾದಗಳು ಮತ್ತು ನಿಜವಾಗ್ಲೂ ದೇವರ ಮಕ್ಕಳು ಬೇಡಬೇಕಾಗಿರುವಂತಹ ಆಶೀರ್ವಾದಗಳು ಯಾವುದು ಎಂಬುದಾಗಿ ಕೆಲವು ಉದಾಹರಣೆಯನ್ನು ನಾನು ಕೊಟ್ಟಿದ್ದೆ. ಸೊ ಇವತ್ತು ಅದನ್ನು ಸ್ವಲ್ಪ ಆಳವಾಗಿ ನೋಡೋಣ. ಮೊದಲನೇದಾಗಿ ಅನ್ಯ ಜನರ 5 ಆಶೀರ್ವಾದಗಳು. ಅವರು ಯಾವುದರ ಕುರಿತು ಪ್ರಾರ್ಥಿಸ್ತಾರೆ? ಅನ್ಯ ಜನರು ಈ ಲೋಕದಲ್ಲಿ ಇರುವಂಥದ್ದು, ಅವ್ರಿಗೆ ಬೇಕಾಗಿರುವಂಥದ್ದು, ಅವರು ಹೋಗಿ ಪೂಜೆ ಪುನಸ್ಕಾರ ಮಾಡುವಂಥದ್ದು, ದೇವರುಗಳಿಗೆ ಕೇಳಿಕೊಳ್ಳುವಂಥದ್ದು ಏನಂದ್ರೆ, ಮೊದಲನೇದಾಗಿ ಆಸ್ತಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅವರ ಜೀವನದಲ್ಲಿ ಆಸ್ತಿ ಬೇಕಾಗಿದೆ, ಐಶ್ವರ್ಯ ಬೇಕಾಗಿದೆ. ಮತ್ತೆ 2ನೇದಾಗಿ ದೀರ್ಘಾಯುಷ್ಯ. ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಅವ್ರ ಜೀವನದಲ್ಲಿ ಆಯುಷ್ಯ ಬೇಕು, ಹೆಚ್ಚು ಕಾಲ ನಾನು ಬದುಕಬೇಕು, ಒಳ್ಳೆ ಆಯುಷ್ಯ ಕೊಡು ಎಂಬುದಾಗಿ ಕೇಳ್ಕೊಳ್ಳೋದನ್ನು ನಾವು ನೋಡ್ತೇವೆ. 3ನೇದಾಗಿ ಸ್ಥಾನಮಾನವನ್ನು ಕೂಡ ಕೇಳ್ಕೊಳ್ತಾರೆ. ಅಂದ್ರೆ ಈ ಲೋಕದಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನ ಬೇಕು ಅಂತ. ಈಗ MP ಎಲೆಕ್ಷನ್ ನಡೀತಾ ಇದೆ, ಪ್ರತಿಯೊಬ್ಬರು ದೇವಸ್ಥಾನಗಳಿಗೆ ಓಡ್ತಾ ಇರ್ತಾರೆ MP ಗಳು. ಯಾಕಂದ್ರೆ ಈ ಸಲ ನಾನು ಗೆಲ್ಲಬೇಕು, MP ಸ್ಥಾನವನ್ನು ಕೊಡು ಅಂತ ಹೇಳ್ಬಿಟ್ಟು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ. ಸೊ ಆ ಸ್ಥಾನಮಾನಗಳಿಗಾಗಿ ಅವರು ಪೂಜೆ ಪುನಸ್ಕಾರ ಮಾಡೋದನ್ನ ನಾವು ನೋಡ್ತೀವಿ. 4ನೇದಾಗಿ ಅನ್ಯ ಜನರಿಗೆ ಬೇಕಾಗಿರುವಂಥದ್ದು ಏನಂದ್ರೆ, ಒಂದು ಗೌರವಯುತವಾದ ಜೀವಿತ. ಈ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಗೌರವ ಉಳ್ಳ ವ್ಯಕ್ತಿಯಾಗಿ ನಾನು ಬದುಕಬೇಕು, ತಲೆ ಎತ್ತಿ ನಾನು ಬದುಕುವಂತೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡೋದನ್ನ ನೋಡ್ತೀವಿ. ಕೊನೆಗೆ ಸಂತಾನದ ಬಗ್ಗೆ. ಈ ಲೋಕದಲ್ಲಿ ಮಕ್ಕಳಿಂದ ಇರುವಂಥವರು ದೇವರುಗಳ ಹಿಂದೆ ಬೀಳ್ತಾರೆ, ದೇವಸ್ಥಾನಗಳ ಹಿಂದೆ ಓಡ್ತಾರೆ, ನಮಗೆ ಸಂತಾನವನ್ನು ಕೊಡು. ಅದು ಸಂತಾನ ಯಾಕೆ ಬೇಕು ಅಂತ ಹೇಳಿದ್ರೆ, ನನ್ನಿರೋ ಆಸ್ತಿನ ಯಾರು ಕೊಡ್ಲಿ, ನಾನು ಬೇರೆ ಯಾವ ಉದ್ದೇಶನೂ ಅಲ್ಲ, ನನ್ನ ಹೆಸರು ಹೇಳ್ಕೊಳ್ಳೋಕ್ಕೆ ಯಾರು ಇರಲ್ವಲ್ಲ, ನನಗೆ ಮಕ್ಕಳಿಲ್ಲ ಅಂದ್ರೆ ಅದರಲ್ಲೂ ಗಂಡು ಮಕ್ಕಳೇ ಬೇಕು ಅಂತ ಹೇಳೋರಿದ್ದಾರೆ. ಗಂಡು ಮಕ್ಕಳಿಲ್ಲ ಅಂದ್ರೆ ನನ್ನ ಹೆಸರು ಅಥವಾ ನನ್ನ ಸಂತಾನ, ನನ್ನ ವಂಶ ಇಲ್ಲೇ ನಾಶವಾಗುತ್ತೆ, ನನ್ನಿಂದಲೇ ಸ್ಟಾಪ್ ಆಗುತ್ತಲ್ವಾ. ಹಾಗಾಗಿ ಆ ಗಂಡು ಮಗುಗೋಸ್ಕರ ಹೋಗ್ತಿರೋದು. ಆ ಗಂಡು ಮಗು ಆಗಿಲ್ಲ ಅಂದ್ರೂ ಕೂಡ ಗಂಡು ಮಗನನ್ನ ದತ್ತು ತಗೊಳ್ತಿರೋರು ಕೂಡ ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಅವ್ರ ಹೆಸರು ಹೇಳ್ಕೊಳಕ್ ಒಬ್ರು ಬೇಕು ಅಂತ ಹೇಳಿ ಅವರ ಆಸ್ತಿನ, ಅವರ ಒಂದು ಅವ್ರಿಗಿರುವಂಥದ್ದೆಲ್ಲವನ್ನ ಅನುಭವಿಸೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಸಂತಾನದ ಬಗ್ಗೆ ಪ್ರಾರ್ಥನೆ ಮಾಡೋದಿದೆ. ಸೊ ಇದು ಅನ್ಯ ಜನರ ಒಂದು ಆಶೀರ್ವಾದಗಳು. ಅವರ ಆಶೀರ್ವಾದ ಅಂದ್ರೆ ನಿಜವಾದ ಆಶೀರ್ವಾದಗಳು ಇದೆ. ಇವುಗಳಿಗಾಗಿ ಮುಖ್ಯವಾಗಿ ಇನ್ನೂ ಅನೇಕ ವಿಷಯಗಳು ಇದೆ, ಆದ್ರೆ ಅತಿ ಮುಖ್ಯವಾಗಿ ಬೇಡ್ಕೊಳ್ಳುವಂಥದ್ದು ಈ ವಿಷಯಗಳಿಗಾಗಿ ಎಂಬುದಾಗಿ ನಾವು ನೋಡ್ತೀವಿ. ಅವಿಶ್ವಾಸಿಗಳು. ಅವಿಶ್ವಾಸಿಗಳ 5 ಆಶೀರ್ವಾದ. ಅವಿಶ್ವಾಸಿಗಳು ಅಂದ್ರೆ ಯೇಸುವನ್ನು ನಂಬಿದ್ರು ಕೂಡ ಸರಿಯಾದ ಆಶೀರ್ವಾದಗಳ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವವರು. ಅವರು ಬೇಡಿಕೊಳ್ಳುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ, ನಾನು ಇನ್ನೂ ಅನೇಕರಿದ್ದಾರೆ ದೇವರ ಮಕ್ಕಳೇ. ಈಗ ಪೌಲನು ಹೇಳ್ತಾನೆ, ನನ್ನನ್ನು ನಾನು ಸಿಲುಬೆಗೆ ಹಾಕಿಸ್ಕೊಂಡಿದ್ದೇನೆ, ಇನ್ನು ಮೇಲೆ ಬದುಕೋದು ನಾನಲ್ಲ, ಕ್ರಿಸ್ತನು ಬದುಕ್ತಾ ಇದ್ದೇನೆ ಅಂತ. ಆದ್ರೆ ಇನ್ನೂ ಅನೇಕ ಸೇವಕರು ಇವತ್ತು ಹೀರೋಗಳಾಗಿದ್ದಾರೆ.
ಅನೇಕ ಸೇವಕರು ನಿನ್ನೆ ಒಬ್ಬ ಪಾಸ್ಟರ್ ಯೂಟ್ಯೂಬಲ್ಲಿ ವಾಕ್ಯ ಹೇಳ್ತಿರೋದನ್ನ ಕೇಳಿದೆ. ಆ ಪಾಸ್ಟರ್ ಹೇಳ್ತಾ ಇದ್ರು, ಇವತ್ತಿನ ಸೇವಕರು ಹೇಗಿದ್ದಾರೆ ಅಂತ ಹೇಳಿದ್ರೆ ಹಿಂದೆ ಮುಂದೆ ಸೆಕ್ಯೂರಿಟಿಗಳು ಬೇಕು ಅವರಿಗೆ ಅಂತ ಹೇಳಿ. ಪಾಸ್ಟರ್ ಬ್ಯಾಗ್ ಎತ್ಕೊಳ್ಳೋಕೆ ಒಬ್ರು ಬೇಕು. ಅವರು ದೊಡ್ಡ ಯಜಮಾನರ ಹಾಗೆ ಹೀರೋ ಹಾಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಒಂದು ಉದಾಹರಣೆ ಹೇಳಿದ್ರು. ಒಂದು ಹಳ್ಳಿಗೆ ಸೇವೆಗಂತ ಹೋದಾಗ ಅಲ್ಲಿ ಬಾತ್ರೂಮ್ಗಳು ಇರಲಿಲ್ಲ, ಒಂದು ಬಾತ್ರೂಮ್ ವ್ಯವಸ್ಥೆ ಇಲ್ದಿರೋದ್ರಿಂದ ಬೆಳಗ್ಗೆನೆ ಬಂದು ಎಬ್ಬಿಸಿದಂತೆ ಆ ಚರ್ಚ್ ಪಾಸ್ಟರ್ ಯಾರು ಇನ್ವೈಟ್ ಮಾಡಿದ್ರು ಅವರು ಹೇಳಿದ್ರಂತೆ, ಪಾಸ್ಟರ್ ನಾವು ಮುಂಜಾನೆ ಈ ಒಂದು ಬಹಿರ್ದೇಶಕ್ಕೆ ಹೋಗೋಣ, ಟಾಯ್ಲೆಟ್ ಹೋಗೋದಾದ್ರೆ ಮುಂಜಾನೆ ಕತ್ತಿರುವಾಗಲೇ ಹೋಗೋಣ, ಬೆಳಕಾದ್ರೆ ಮತ್ತೆ ಎಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿ. ಸರಿ ಆಯ್ತು. ಹಂಗೆ ಹೋಗ್ತಾ ಇದ್ರಂತೆ, ನೀರೇನು ತಗೊಂಡಿಲ್ಲ, ಎಲ್ಲಿ ಕೆರೆ ಏನಾದ್ರು ಆ ಕಡೆ ಅಂದ್ರೆ ಏನಿಲ್ಲ ಬನ್ನಿ ಪಾಸ್ಟರ್ ನೀವು ಅಂತ ಕರ್ಕೊಂಡು ಹೋಗುತ್ತೆ. ಅವ್ರ ಮುಂದೆ ಒಂದು ಹುಡುಗ 2 ಚಂಪ್ ಬಿಡ್ಕೊಂಡು ಹೋಗ್ತಿದ್ರು ಈ ಪಾಸ್ಟರ್. ಅದನ್ನ ನೋಡಿ ಕೇಳೋದಕ್ಕೆ ಯಾಕಿದು ಅಂತ ಹೇಳಿದ್ರೆ, ಈಗಿದ್ರೆ ನಾನು ಅವ್ರಿಗೆ ಸೇವಕನಾಗಿ ಹೇಗಿರ್ಬೇಕು ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಅಂದ್ರೆ ಹೇಳ್ತಿರೋದು ಈ ದಿನದ ಪಾಸ್ಟರ್ಗಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಅವರು ಸೇವಕರು ಅಂದ್ರೆ ಹೆಸರಲ್ಲೇ ಇದೆ ಸೇವಕರು ಅಂತ, ಆದ್ರೆ ಯಜಮಾನರುಗಳಾಗಿ ನೋಡ್ತಾ ಇದ್ದಾರೆ. ಇವತ್ತಿನ ವಿಶ್ವಾಸಿಗಳು ಅಷ್ಟೇನೆ, ಅವ್ರಿಗವ್ರು ಇನ್ನೂ ಸತ್ತಿಲ್ಲ, ಕ್ರಿಸ್ತನವರು ಬದುಕ್ತಾ ಇಲ್ಲ. ಅವರು ಈ ಒಂದು ಸೈತಾನ ಒಂದು 3ನೇ ಅಧ್ಯಾಯದಲ್ಲಿ ಹೇಳೋದು ಅದೇ ಮಾತನ್ನೇ, ನಿನಗೆ ದೇವರ ಅವಶ್ಯಕತೆ ಇಲ್ಲ, ನೀನೇ ದೇವರಾಗ್ಬೋದು ಅಂತ ಹೇಳಿದ್ದಾನೆ. ಇಂದಿಗೂ ಕೂಡ ಸೈತಾನಿಂದ ಮೋಸ ಹೋಗಿ ನಡ್ಕೊಳ್ತಾ ಇದ್ದಾರೆ. ಮತ್ತೆ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ ಅದು ನನ್ನ ಅಂತ ಹೇಳಿ ಶಾರೀರಿಕವಾದ ವಿಷಯಗಳ ಹಿಂದೆ ಬೀಳ್ತಾ ಇದ್ದಾರೆ. ಯೇಸುವಿನ ನಂಬಿ ಕೂಡ ಆತ್ಮಿಕವಾದ ಪರಿಜ್ಞಾನ ಇಲ್ಲದೆ ಯೇಸು ಏನಕ್ಕೆ ಲೋಕಕ್ಕೆ ಬಂದ್ರು ಅಂತ ಹೇಳಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇನ್ನೂ ಶಾರೀರಿಕವಾದ ವಿಷಯಗಳು. 6ನೇ ಅಧ್ಯಾಯದಲ್ಲಿ ನೋಹನ ಕಾಲದಲ್ಲಿ ಜನರೆಲ್ಲರೂ ಕೂಡ ಬರೀ ಶರೀರಧಾರಿಗಳಾಗಿದ್ರು, ಆತ್ಮಿಕವಾದ ಜೀವಿತಾನೇ ಅವ್ರಿಗೆ ಗೊತ್ತಿಲ್ಲ. ಈಗಲೂ ಕೂಡ ತುಂಬಾ ಜನ ವಿಶ್ವಾಸಿಗಳು ಅನ್ಸ್ಕೊಂಡವರು, ಸೇವಕರು ಅನ್ಸ್ಕೊಳ್ಳೋರು ಯೇಸುವಿನ ಲೋಕಕ್ಕೆ ಬಂದು ನಮಗೆ ಒಳ್ಳೆ ಜೀವನ ಕೊಡಕ್ಕೆ, ಈ ಲೋಕದಲ್ಲಿ ಎಲ್ಲ ಆಶೀರ್ವಾದವನ್ನು ಕೊಡಕ್ಕಂತ. ಆದ್ರೆ ಬೈಬಲ್ ಪ್ರಕಾರ ನಾವು ಯೋಚನೆ ಮಾಡಿದ್ರೆ ಈ ಲೋಕದಲ್ಲಿರೋದೆಲ್ಲ ನಮಗೆ ಕೊಟ್ಟಿರೋದು. ಈ ಎಲ್ಲವನ್ನ ಸೃಷ್ಟಿ ಮಾಡಿ ತಗೋ, ಇದನ್ನ ಅನುಭವಿಸು, ಇದನ್ನ ದೊರೆತನ ಮಾಡುವಂತ ದೇವ್ರು ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಅದನ್ನ ಏನೋ ಕೇಳಿ ಪಡ್ಕೋಬೇಕು ಅಂತ ದೇವ್ರಿಗೆ ಆಗಲೇ ಕೊಟ್ಬಿಟ್ಟಿದ್ದಾರೆ ನಮಗೆ. ಆದ್ರೆ ನಮ್ಗೆ ಬೇಕಿರುವಂತದ್ದು ಏನು ಅನ್ನೋದು ಅರ್ಥ ಮಾಡ್ಕೊಳ್ತಿಲ್ಲ. ಇವತ್ತು ಸುವಾರ್ತೆ ಅನ್ನೋದು ಏನಕ್ಕೆ ಸಾರಬೇಕು ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಜನರೆಲ್ಲರೂ ಕೂಡ ನನಗೆ ಬೇಕಾಗಿರುವಂತದ್ದು ಏನೆಂಬುದಾಗಿ ಅವುಗಳ ಹಿಂದೆ ಬೀಳ್ತಿರೋದನ್ನ ನಾವು ನೋಡ್ತೀವಿ. ಮತ್ತೆ 3ನೇದಾಗಿ ಆದಿಕಾಂಡ 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನನಗಾಗಿ ಅದು ಏನು 11ನೇ ಅಧ್ಯಾಯದಲ್ಲಿ ನಾವೆಲ್ಲರೂ ಸೇರಿ ನಮಗಾಗಿ ಒಂದು ದೊಡ್ಡ ಬಾಗಿಲು ಗೋಪುರವನ್ನು ಕಟ್ಕೊಳ್ಳೋಣ ಅಂತ ಒಂದು ಯಶಸ್ಸು. ನಾವೇನೋ ಸಾಧನೆ ಮಾಡಬೇಕು, ಕ್ರೈಸ್ತರಾಗಿರೋ ಬಗ್ಗೆ ನಾನು ಹೇಳ್ತಾ ಇರೋದು. ಸರಿಯಾದ ಒಂದು ಆತ್ಮಿಕ ಜ್ಞಾನ ಇದ್ದಿರುವಂಥವ್ರು ಕೇಳ್ಕೊಳ್ಳುವಂಥದ್ದು, ನಾವಿನ್ನೂ ಹೆಸರು ಮಾಡಬೇಕು ಅಂತ, ಹಣ ಮಾಡಬೇಕು ಅಂತ, ನಮ್ಮ ಹೆಸರು ಉಳಿಬೇಕು ಅಂತ ಹೇಳ್ಬಿಟ್ಟು, ಅದು ಸುವಾರ್ತೆಗಾಗಿ ಅಲ್ಲ, ದೇವರಿಗಾಗಿ ಅಲ್ಲ, ಅವ್ರಿಗೋಸ್ಕರನೇ ಅವ್ರು ಇನ್ನೂ ಓಡ್ತಾ ಇರೋದನ್ನ ನಾವು ನೋಡ್ತೇವೆ. 4ನೇದಾಗಿ ನಾವು ನೋಡೋದಾದ್ರೆ ಅವರಿನ್ನೂ ಅದೃಷ್ಟಕ್ಕಾಗಿ ಪ್ರಾರ್ಥನೆ ಮಾಡ್ತಿರ್ತಾರೆ. ಅಂದ್ರೆ ನಮ್ಮ ಅದೃಷ್ಟ ಬದಲಾವಣೆ ಆಗ್ಬೇಕು, ನಮ್ಮ ಹಣೆ ಬರಹ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡೋರಿದ್ದಾರೆ. ಮತ್ತೆ ಇನ್ನು ಕೆಲವರು ಈ ಜಸ್ಟ್ ಡೂ ಇಟ್ ಅಂತ ಹೇಳ್ತಾರಲ್ಲ, ಅಂದ್ರೆ ದೇವರಲ್ಲ ನಾನ್ ಮಾಡ್ಬೇಕು ಅಂತ. ದೇವ್ರು ನಮ್ಮ ಜೊತೆ ಇದ್ರು, ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರು, ದೇವ್ರು ನಮ್ಮ ಜೊತೆ ಇದ್ದು ನಡೆಸ್ತೀನಿ ಅಂತ ಹೇಳಿದ್ರು ಕೂಡ ಅನೇಕ ಅವಿಶ್ವಾಸಿಗಳು ಅನ್ಕೊಳ್ಳೋದೇನಂದ್ರೆ ನಮಗ್ ನಾವು ಬದುಕಬೇಕು, ನಾವು ಮಾಡಿದ್ರೇನೆ, ನಾವು ಪ್ರಾರ್ಥನೆ ಮಾಡೋರು ಕೂಡ ದೇವರಿಂದ ಸಿಗುವಂಥದ್ದು ಇದೆ. ಆದರೆ ನಾವು ಕಷ್ಟಪಡಬೇಕು, ನಾವು ಎಷ್ಟು ಪ್ರಯತ್ನ ಪಡ್ತೀವೋ ಅಷ್ಟು ನಾವು ಹೊಂದ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಅವರ ಪ್ರಯಾಸದಲ್ಲಿ ಪ್ರಯತ್ನ ಏನೋ ವಿಶ್ವಾಸವಿಟ್ಟಿರ್ತಾರೆ. ಆದರೆ ಕೊನೆಯದಾಗಿ ನಾವು ನೋಡುವಾಗ ಇದರಲ್ಲಿ ವಿಶ್ವಾಸಿಗಳು ವಿಶ್ವಾಸಿಗಳು ಕೇಳಬೇಕಾಗಿರುವಂತಹ ಆಶೀರ್ವಾದಗಳು ಯಾವುದು ಅಂತ ನೋಡಿದ್ರೆ, ಕಳೆದ ವಾರ ಕೂಡ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೆ. ಮೊದಲನೇದು ಬಂದು ಮೇಲಿನಿಂದ ಬರುವಂತಹ ಆಶೀರ್ವಾದಗಳನ್ನ, ಅಂದ್ರೆ ದೇವರಿಂದ ಬರುವಂತಹ ಆಶೀರ್ವಾದಗಳನ್ನ ನಾವು ಕೇಳುವವರಾಗಬೇಕು.
ಎರಡನೇದಾಗಿ ಅವು ಆತ್ಮಿಕವಾಗಿರ್ಬೇಕು. ಮೂರನೇದಾಗಿ ಸೇವೆಗಾಗಿರ್ಬೇಕು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಮಾಡಲಿಕ್ಕೆ ನಾವು ಈಗ ದೇವರ ಆಶೀರ್ವಾದಗಳನ್ನ ಕೇಳ್ಕೋಬೇಕು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಇವತ್ತಿನ ಒಂದು 5 ಬಲಗಳ ಬಗ್ಗೆ ನಾವು ನೋಡೋದಾದ್ರೆ, ಮುಖ್ಯ ಸಂದೇಶದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದಂತ 5 ಬಲಗಳ ಬಗ್ಗೆ ನೋಡಿದ್ರೆ, ಮೊದಲನೇದು ಬಂದು ಆತ್ಮಿಕ ಬಲ. ನಿನ್ನ ಮತ್ತು ನನ್ನ ಜೀವನದಲ್ಲಿ ಇರಬೇಕಾಗಿರುವಂಥದ್ದು ಆತ್ಮಿಕ ಬಲ ಎಂಬುದಾಗಿ ನಾವು ನೋಡ್ತೇವೆ. ಈ ಆತ್ಮಿಕ ಬಲದಲ್ಲಿ ಮೊದಲನೇದಾಗಿ ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ, ದೇವರು ಮೋಶೆಗೆ ಈ ಆತ್ಮಿಕ ಬಲದ ಬಗ್ಗೆ ಹೇಳ್ತಾ ಇದ್ದಾನೆ, ಆ ರಕ್ತದ ಬಲಿ ಬಗ್ಗೆ ಹೇಳ್ತಾ ಇದ್ದಾನೆ. ಇದನ್ನ ನೀನು ಹಿಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ದೇವರ ಆತ್ಮನು ನಿನ್ನಲ್ಲಿ ಇದ್ದು ನಿನ್ನ ನಡೆಸ್ತಾನೆ. ಈ ಒಂದು ಒಡಂಬಡಿಕೆ ಹಿಡ್ಕೊಂಡು ನೀನು ಮುಂದೆ ಹೋಗು, ಐಗುಪ್ತ ದೇಶವನ್ನು ನೀನು ಜಯಿಸ್ತೀಯಾ, ನನ್ನ ಜನರನ್ನು ಬಿಡಿಸ್ತೀಯಾ ಎಂಬುದಾಗಿ ಹೇಳ್ತಾರೆ. ಅದನ್ನೇ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗೋದಕ್ಕೆ ಮುಂಚೆ ಹೇಳುವಂತ ಮಾತು, ಪವಿತ್ರ ಆತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುತ್ತೀರಾ ಅಂತ ಹೇಳಿ. ನಮ್ಮ ಜೀವನದಲ್ಲಿ ಮೊಟ್ಟ ಮೊದಲನೇ ಪ್ರಾರ್ಥನೆ ಏನಾಗಿರ್ಬೇಕು ಅಂದ್ರೆ, ಅದು ಪರಿಶುದ್ಧಾತ್ಮನ ಒಂದು ತುಂಬಿಸುವಿಕಾಗಿ ಆಗಿರ್ಬೇಕು. ಆಮೇಲೆ ಅಂದ್ರೆ ದೇವರಾತ್ಮ ದುರಾತ್ಮ ಎರಡಿರುತ್ತೆ ಈ ಲೋಕದಲ್ಲಿ. ದೇವರಾತ್ಮ ನಿಲ್ದಿರುವ ಜಾಗದಲ್ಲಿ ಖಂಡಿತ ದುರಾತ್ಮ ಕಾರ್ಯ ಮಾಡ್ತಾ ಇರ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ, ನಮ್ಮಲ್ಲಿ ಪರಿಶುದ್ಧಾತ್ಮ ಇದ್ದಾರೆ ಇಲ್ಲ ಅಂತ ಅಲ್ಲ, ಯೇಸುಸ್ವಾಮಿನ ನೀನು ನಂಬ್ತಿದ್ಯಾ ಅಂತ ಹೇಳಿದ್ರೆ ನಿನ್ನಲ್ಲಿ ಪರಿಶುದ್ಧಾತ್ಮ ಇದ್ದಾರೆ. ಆದ್ರೆ ಪರಿಶುದ್ಧಾತ್ಮನ ತುಂಬಿಸುವಿಕೆಗಾಗಿ ಪ್ರತಿದಿನ ನೀನು ಪ್ರಾರ್ಥನೆ ಮಾಡಬೇಕು. ಈಗ ಊಟ ಮಾಡ್ತಿದ್ಯಾ ಅಂತ ಹೇಳಿದ್ರೆ ನಮಗ್ ಬಲ ಇಲ್ಲ ಅಂತ ಅಲ್ಲ, ಆದ್ರೆ ಇನ್ನೂ ಹೆಚ್ಚಿನ ಬಲವನ್ನು ಹೊಂದಿಕೊಂಡು ನಾವು ಮುಂದೆ ಜೀವನ ಮಾಡ್ಲಿಕ್ಕೆ ಸತತವಾಗಿ ನಾವು ಆಹಾರವನ್ನ ತೆಗೆದುಕೊಳ್ತಾ ಇರ್ತೀವಿ. ನಮ್ಗೆ ಯಾವ್ದು ಒಳ್ಳೆ ಆಹಾರನೋ ಅದು. ಹಾಗೆ ಈ ಪರಿಶುದ್ಧಾತ್ಮನಿಂದ ನಾವು ತುಂಬಲ್ಪಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಎಫೆಸಿ 5ನೇ 18ನೇ ವಚನದಲ್ಲಿ ಒಂದು ಮಾತು ಹೇಳಿದ್ರೆ, ಏನಂತ ಹೇಳಿದ್ರೆ, ನೀವು ಕುಡಿದು ಮತ್ತರಾಗದೆ ದೇವರಾತ್ಮನಿಂದ ತುಂಬಿರಿ ಎಂಬುದಾಗಿ. ಅಂದ್ರೆ ಈ ಕುಡುಕತನಕ್ಕೂ ದೇವರಾತ್ಮಕ್ಕೂ ಹೋಲಿಸಿದ್ದಾರೆ ಅಲ್ವಾ? ಯಾಕೆ ಕುಡುಕತನಕ್ಕೆ ದ್ರಾಕ್ಷರಸಕ್ಕೂ ಅಥವಾ ಒಂದು ಏನಂತೀವಲ್ಲ ಸಾರಾಯಿಗಳು ದೇವರಾತ್ಮಕ್ಕೂ ಯಾಕೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಒಂದಿನ ಯೋಚನೆ ಮಾಡ್ತಾ ಇದ್ದೆ. ಮತ್ತೆ ಒಬ್ಬ ಸೇವಕರು ಹೇಳ್ತಿರುವಂತ ಸಂದೇಶವನ್ನು ಕೂಡ ಕೇಳಿದಾಗ ಸಂಪೂರ್ಣವಾಗಿ ನನಗೆ ಅರ್ಥ ಆಯಿತು. ಸ್ವಲ್ಪ ನಾವು ಕುಡಿತೀವಿ ಅಂತ ಹೇಳಿದ್ರೆ ಇನ್ನು ನಮ್ಮ ಕಂಟ್ರೋಲಲ್ಲಿ ಇರ್ತೀವಿ, ಇನ್ನು ಸ್ವಲ್ಪ ಕುಡಿತೀವಿ ಅಂದ್ರೆ ಸ್ವಲ್ಪ ಆ ಒಂದು ಮತ್ತು ಜಾಸ್ತಿ ಆದಾಗೆಲ್ಲ ನಮ್ಮ ಕಂಟ್ರೋಲ್ ತಪ್ಪಿ ಆ ಸಂಪೂರ್ಣವಾಗಿ ಆ ಸಾರಾಯಿ ಮತ್ತಲ್ಲಿ ಹೋಗ್ತೀವಿ, ಸಾರಾಯಿ ಕಂಟ್ರೋಲ್ ಹೋಗ್ತೀವಿ. ಸೊ ಹಾಗಾಗಿ ಅದೇನು ನಡೆಸುತ್ತೋ ಹಾಗೆ ನಾವು ನಡೀತಾ ಇರ್ತೀವಿ, ನಮಗೆ ಗೊತ್ತಿಲ್ಲ. ಆ ರೀತಿ ಪೌಲನನ್ನ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಪರಿಶುದ್ಧಾತ್ಮನಿಂದ ತುಂಬಲ್ಪಡೋದು ಅಂದ್ರೆ ಅಷ್ಟೇನೆ, ನಾವೆಷ್ಟು ಹೆಚ್ಚಾಗಿ ದೇವರ ಆತ್ಮನಿಂದ ತುಂಬಲ್ಪಡ್ತೀವೋ ಅಷ್ಟು ನಮ್ಮಿಷ್ಟದಂತೆ ನಾವು ಹೋಗಲ್ಲ, ನಮ್ಮಿಷ್ಟದ ಮಾರ್ಗದಲ್ಲಿ ನಾವು ಹೋಗಲ್ಲ, ಸಂಪೂರ್ಣವಾಗಿ ಪರಿಶುದ್ಧಾತ್ಮನಿಂದ ನಡೆಸಲ್ಪಡ್ತೀವಿ. ಆಮೇಲೆ ಅದನ್ನ HKL ಕೂಡ ಹೇಳ್ತಾರೆ 47ನೇ ಅಧ್ಯಾಯದಲ್ಲಿ. HKL ಅದರಲ್ಲಿ ಓದಿದ್ರೆ ಅಲ್ಲಿ ಹೇಳ್ತಾನೆ, ದೇವಾಲಯದಿಂದ ನೀರು ಬರ್ತಾ ಇರುತ್ತೆ ಹೊಳೆಯಾಗಿ, ಅದ್ರಲ್ಲಿ ಹೋಗುವಾಗ ಮೊದಲು ಅದು ಸ್ವಲ್ಪ ತನಕ ಮಾತ್ರನೇ ನೀರು ಬರ್ತಾ ಇರುತ್ತೆ. ಅದು ಮುಂದೆ ನಡ್ಕೊಂಡು ಹೋಗುವಾಗ ಮತ್ತೆ ಅದು ಮೊಣಕಾಲ ತನಕ ಬರುತ್ತೆ, ಸೊಂಟ ತನಕ ಬರುತ್ತೆ. ಇನ್ನು ಮುಂದೆ ಹೋಗುವಾಗ ಪೂರ್ತಿ ಇನ್ನೇನದು ನಡೆಯಕ್ಕೆ ಆಗದೆ ಇರುವಷ್ಟು, ಈಜುವಷ್ಟು ಪೂರ್ತಿ ನೀರಲ್ಲಿ ಮುಳುಗುವಂಥದ್ದನ್ನ ನಾವು ನೋಡ್ತೇವೆ. ಅದರ ಅರ್ಥ ಏನಂತ ಹೇಳಿದ್ರೆ, ಈಗ ನಾನು ನಡೀತಿದ್ದೀನಿ ಅಂತ ಹೇಳಿದ್ರೆ ಇನ್ನೂ ನಮ್ಮಿಷ್ಟಕ್ಕೆ ನಾವು ನಡೀತಾ ಇರ್ತೀವಿ. ಸೊಂಟ ತನಕ ನೀರು ಬಂದರೂ ಕೂಡ ನಮಗೆ ಇಷ್ಟ ಬರೋ ಕಡೆ ನಾವು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಯಾವಾಗ ದೇವರ ಆತ್ಮನಿಂದ ತುಂಬಲ್ಪಡ್ತೀವೋ ಆಗ ಪರಿಶುದ್ಧ ಆತ್ಮನೇ ನಮ್ಮನ್ನು ಸಂಪೂರ್ಣವಾಗಿ ನಡೆಸ್ತಾರೆ ಎಂಬುದಾಗಿ ನೋಡ್ತೇವೆ. ಅಷ್ಟೇ ಅಲ್ಲದೆ ಯೆಶಾಯ ಗ್ರಂಥದಲ್ಲಿ ಆದಿಕಾಂಡದಲ್ಲಿ 41:38 ನೋಡುವಾಗ ಅಲ್ಲಿ ಫಾರೋನು ಹೇಳುವಂತಹ ಮಾತು, ಯೋಸೇಫನನ್ನು ನೋಡಿ ಇವನಲ್ಲಿ ಕರ್ತನ ಆತ್ಮನು ಇದಾನಲ್ಲ ಎಂಬುದಾಗಿ. ಆಮೇಲೆ ಅನ್ಯ ರಾಜನಾಗಿರುವಂತಹ ಫಾರೋನು ಯಾವಾಗ ಯೋಸೇಫನ ನೋಡ್ತಾನೋ ಅವಾಗ ಹೇಳ್ತಾನೆ, ಅವನ ಕನಸಿನ ಅರ್ಥವನ್ನ ವಿವರಿಸಿ ಹೇಳುವಾಗ, ಇವನಲ್ಲಿ ದೇವರಾತ್ಮ ಇದ್ದಾನೆ, ದೇವರಾತ್ಮನಿಂದ ಅಲ್ಲದೆ ಇವನು ಈ ಕನಸಿನ ಅರ್ಥವನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಆತ್ಮಿಕ ಬಲ ಅಂತ ಹೇಳಿದ್ರೆ ಪರಿಶುದ್ಧಾತ್ಮನಿಂದ ನಾವು ತುಂಬಲ್ಪಟ್ಟು ನಡೆಸಲ್ಪಡೋದು ಎಂಬುದಾಗಿ ನೋಡ್ತೇವೆ. ಮತ್ತೆ ಮೂರನೇದಾಗಿ 2ನೇ ಅರಸುಗಳಲ್ಲಿ ನಾವು ನೋಡಿದ್ರೆ 2:9 ಎಲೀಷನ್ ಏನ್ ಮಾಡ್ತಾನೆ, ಎಲಿಯನ ಹತ್ರ ಕೇಳ್ಕೊಳ್ಳುವಂಥದ್ದು, ನನಗೆ ಗಿಲ್ಗಾಲ್ ಬೇಡ, ನನಗೆ ಬೇತೇಲ್ ಬೇಡ, ನನಗೆ ಎರಿಕೋ ಬೇಡ, ನನಗೆ ಬೇಕಾಗಿರೋದು ಗೊತ್ತಾ, ನಿಮ್ಮಲ್ಲಿ ಪರಿಶುದ್ಧಾತ್ಮನ 2ರಷ್ಟು ಪಾಲು ಬೇಕು ಅಂತ. ಆಮೇಲೆ ಏನ್ ಬೇಕಂತ ಕೇಳ್ಕೊಳ್ತಾನೆ,
ಪರಿಶುದ್ಧಾತ್ಮನ ಒಂದು ಅಭಿಷೇಕ ನನಗೆ ಬೇಕಾಗಿದ್ದು, ಪರಿಶುದ್ಧಾತ್ಮನ ಒಂದು ಪಾಲು ನನಗೆ ಬೇಕಾಗಿರೋದು. ಆ ದೇವರಾತ್ಮನ ಹೊಂದಿದ್ರೆ ಸಾಕು, ನಾನೆಲ್ಲ ಮಾಡ್ಲಿಕ್ಕೆ ಶಕ್ತನಾಗಿದ್ದೇನೆ. ನನಗೆ ನಿಜವಾದ ಬಲ, ಮೊದಲ ಪ್ರಾಮುಖ್ಯತೆ ದೇವರಾತ್ಮನ ಬಲ ಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಸೊ ಹಾಗಾಗಿ ನೀನು ನಾನು ದೇವರ ಮಕ್ಕಳಾಗಿ ಪ್ರಾರ್ಥನೆ ಮಾಡಬೇಕಾಗಿರೋದು ಪರಿಶುದ್ಧಾತ್ಮನ ಬಲಕ್ಕೋಸ್ಕರ ಎಂಬುದಾಗಿ ನೋಡ್ತೇವೆ. ಹಾಗೆ ಎರಡನೇದಾಗಿ ನಮ್ಮ ಜೀವನದಲ್ಲಿ ಬೇಕಾಗಿರುವಂತಹ ಬಲ ಯಾವುದು ಅಂತ ಹೇಳಿದ್ರೆ ಜ್ಞಾನ ಬಲ. ಯಾವ ಬಲ? ಜ್ಞಾನ ಬಲ ಬೇಕು ಎಂಬುದಾಗಿ ನೋಡ್ತೀವಿ. ಹಾಗೆ ಇಲ್ಲಿ ಇಬ್ರಿ 11 ಓದೋಣ. ನನ್ನ ಇಬ್ರಿ 11:25 ಅದು ಬೇಗ ಓದಿ. ಇಬ್ರಿ 11 ಪಾಪಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಇದು ಯಾರು ಹೇಳ್ತಾ ಇರೋದು? ಮೋಶೆ ಬಗ್ಗೆ. ಮೋಶೆ ಹೇಳ್ತಾ ಇರುವಂತದ್ದು, ನಾನು ಈ ಲೋಕದ ಸ್ವಲ್ಪ ದಿನ ಮಾತ್ರ ಬದುಕ್ತೀನಿ, ಪಾಪ ಭೋಗಗಳಲ್ಲಿ ನಾನು ಬದುಕೋದಕ್ಕಿಂತ ದೇವರ ಮಕ್ಕಳೊಡನೆ ನಾನು ಪ್ರಯಾಸ ಪಡೋದು, ಕಷ್ಟ ಪಡೋದೇ ಒಳ್ಳೇದಂತ ಹೇಳಿ ತೀರ್ಮಾನ ಮಾಡಿಕೊಂಡ ಎಂಬುದಾಗಿ. ಹಲ್ಲೆಲೂಯಾ. ಅಂದ್ರೆ ಇದೊಂದು ಜ್ಞಾನ, ಇದು ದೈವಿಕ ಜ್ಞಾನ, ದೇವರ ಜ್ಞಾನ. ಲೋಕದ ಜ್ಞಾನ ಇದೆ, ತುಂಬಾ ಜನರಿಗೆ ಲೋಕಕ್ಕೆ ಸಂಬಂಧಪಟ್ಟ ಜ್ಞಾನ ಇದೆ. ಆದ್ರೆ ದೇವರ ಮಕ್ಕಳಾಗಿ ನಿಮಗೂ ನನಗೆ ಬೇಕಾಗಿರೋದೇನು? ದೇವರ ಜ್ಞಾನ ಬೇಕು. ದೇವರ ಜ್ಞಾನ ಬೇಕಿರೋರು ಮಾತ್ರನೇ ದೇವರಿಗೋಸ್ಕರ ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ದೇವರ ನಾಮಕ್ಕೋಸ್ಕರ ಬದುಕ್ತಾರೆ ಎಂಬುದಾಗಿ. ಹಾಗಾಗಿನೇ ಈ ಒಂದು ಮೋಶೆಯಲ್ಲಿ ಈ ಒಂದು ಎರಡನೇ ಬಲ ಕೂಡ ಇತ್ತು, ಜ್ಞಾನ ಬಲ. ಹಾಗಾಗಿ ಅವನು ಆ ಒಂದು ಅರಮನೆಯಿಂದ ಮೋಸ ಹೋಗದೆ, ಅರಮನೆಯ ಆ ಫಾರೋಹನ ಅರಮನೆಯಿಂದ ಅವನು ಮೋಸ ಹೋಗದೆ, ಅವನಲ್ಲಿದ್ದಂತ ಆಸ್ತಿ ಐಶ್ವರ್ಯಗಳಿಂದ ಮೋಸ ಹೋಗದೆ, ನಾನು ದೇವರ ಪರವಾಗಿದ್ದು, ದೇವರ ಮಕ್ಕಳ ಪರವಾಗಿದ್ದು ಕಷ್ಟ ಅನುಭವಿಸದೆ ಒಳ್ಳೇದು ಅಂತ ಹೇಳ್ಬಿಟ್ಟು ಈ ಲೋಕಕ್ಕೆ ಸಂಬಂಧಪಟ್ಟ ಎಲ್ಲವನ್ನ ಬಿಟ್ಟು ದೇವರಿಗೆ ಬಾಳ್ತದೆ ಎಂಬುದಾಗಿ ನಾವು. ಆಮೇಲೆ ಒಂದು ವೇಳೆ ಈ ದೇವರ ಜ್ಞಾನ ಅವನಲ್ಲಿ ಇಲ್ಲ ಅಂತಿದ್ರೆ ಅವನು ದೇವರನ್ನ ಬಿಟ್ಟು, ದೇವರ ವಾಕ್ಯಗಳನ್ನ ಬಿಟ್ಟು ಆ ಹಣಕ್ಕೋಸ್ಕರ, ಆಸ್ತಿಗೋಸ್ಕರ, ಅರಮನೆಗೋಸ್ಕರ, ಮುಂದಿನ ಒಂದು ಫಾರೋ ನಾನೇ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅವನು ಅಲ್ಲೇ ಇರ್ಬೋದಾಗಿತ್ತು. ಆದ್ರೆ ಅವನಲ್ಲಿ ದೇವರ ಜ್ಞಾನ ಇದ್ದಿದ್ರಿಂದಲೇ ಅದು ದೇವರಿಗೋಸ್ಕರ ಜೀವಿಸಿದೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಜ್ಞಾನತೆಯಲ್ಲಿ ನಾವು ನೋಡುವಾಗ 2:6 ಯೆಹೋವನೇ ನನಗೆ ಜ್ಞಾನವನ್ನ ಕೊಡುವಾತನೆಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಯೆಹೋವನೇ ಜ್ಞಾನವನ್ನ ಕೊಡುವಾತನೆಂಬುದಾಗಿ. ಅಷ್ಟೇ ಅಲ್ಲ, ಈಗ ನಾವು ಕೀರ್ತನೆಯನ್ನು ಕೂಡ ಓದ್ಕೊಂಡು 119ನೇ ಕೀರ್ತನೆ 34ನೇ ವರ್ಷದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಹೇಳ್ತಾನೆ, ಯೆಹೋವನೇ ನನಗೆ ಜ್ಞಾನವನ್ನು ದಯಪಾಲಿಸು ಎಂಬುದಾಗಿ. ನೀವು ನನಗೆ ಜ್ಞಾನವನ್ನು ದಯಪಾಲಿಸೋದಾದ್ರೆ ನಾನು ನಿಮ್ಮ ವಾಕ್ಯದ ಪ್ರಕಾರ ನಡೀತೀನಿ ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡ್ಬೇಕಾದದ್ದು, ಅಪ್ಪ ನಾನು ನಿಮ್ಮ ವಾಕ್ಯದ ಪ್ರಕಾರ ನಡೀಬೇಕಂದ್ರೆ ನನಗೆ ಜ್ಞಾನ ಬೇಕು ಅಂತ. ನಮ್ಗೆ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ದೇವರ ವಾಕ್ಯಗಳು ನಿಜವಾಗ್ಲೂ ನಮಗೆ ಗೊತ್ತಿದ್ರು ಕೂಡ ಅದರಂತೆ ನಡೆಯೋದಕ್ಕೆ ಆಗೋದಿಲ್ಲ, ತೀರ್ಮಾನ ಮಾಡೋದಕ್ಕೆ ಆಗೋದಿಲ್ಲ ಯಾವುದಕ್ಕಾಗಿ ನಾವು ಬದುಕಬೇಕು ಅಂತ ಹೇಳಿ. ಹಾಗೇನೆ ಯೆಶಾಯ 54 ನೋಡಿದ್ರೆ, ಯೆಶಾಯ 54ನೇ ವಚನದಲ್ಲಿ ನಾವು ನೋಡುವಾಗಲೂ ಕೂಡ ಅಲ್ಲಿ ನಾನು ಬಲ್ಲವನಾಗುವಂತೆ ಕರ್ತನು ನನಗೆ ಶಿಕ್ಷಿತವಾದ ನಾಲಿಗೆಯನ್ನ ದಯಪಾಲಿಸಿದ್ದಾನೆ ಎಂಬುದಾಗಿ. ನಾನು ತಿಳಿದವನಾಗಿರುವಂತೆ, ಜ್ಞಾನಿಯಾಗಿರುವಂತೆ ನನ್ನ ನಾಲಿಗೆಯನ್ನ ದೇವರು ಏನ್ ಮಾಡಿದ್ದಾರೆ? ತರಬೇತಿಗೊಳಿಸಿದ್ದಾರೆ ಎಂಬುದಾಗಿ. ಏನು ಮಾತಾಡಬೇಕು, ಏನು ಮಾತನಾಡಬಾರದು ಎಂಬುದಾಗಿ ದೇವರೇ ನನಗೆ ಜ್ಞಾನವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಯೆಶಾಯನು ಹೇಳ್ತಿರೋದನ್ನ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ದಾನಿಯೇಲ 1:17ರಿಂದ 20ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಏನ್ ಮಾಡಿದಾರಂತೆ? ದಾನಿಯೇಲನಿಗೂ ಮತ್ತು ಅವನ 3 ಸ್ನೇಹಿತರಿಗೆ ಸಂಪೂರ್ಣವಾದ ಸಕಲ ಜ್ಞಾನವನ್ನ, ವಿದ್ಯೆಯನ್ನ ಕೊಟ್ಟು ಆಶೀರ್ವಾದ ಮಾಡೋದೆಂಬುದಾಗಿದೆ. ಆಮೇಲೆ ಎಲ್ಲ ವಚನಗಳನ್ನ ನಾನು ಓದಿಸೋದಕ್ಕೆ ಸಮಯ ತುಂಬಾ ಆಗುತ್ತೆ, ಹಾಗಾಗಿ ಹಾಗೇನೆ ಹೇಳ್ತಾ ಇದ್ದೀನಿ. ನೀವು ಇದನ್ನೆಲ್ಲ ಬರ್ಕೊಂಡು ಮನೆಗೆ ಹೋಗಿ ನೀವು ಇದನ್ನ ಓದುವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೂ ಅನೇಕ ವಚನಗಳಿದೆ, ಆದ್ರೆ ಇಲ್ಲಿ ಹೇಳ್ತಿರೋದು ನೀನು ನಾನು ಪ್ರಾರ್ಥನೆ ಮಾಡಬೇಕಾಗಿರೋದು ಜ್ಞಾನ ಬಲಕ್ಕೋಸ್ಕರ. ಏಸಪ್ಪ ನನಗೆ ಜ್ಞಾನವನ್ನು ಕೊಡಿ. ಯಾಕಂದ್ರೆ ನಮ್ಮನ್ನ ನೋಡುವಂತ ಅನ್ಯ ಜನರಿಗೆ ನಾವು ದಡ್ಡರಾಗಿ ಕಾಣ್ತಾ ಇದೀವಿ, ನಾವು ಹುಚ್ಚರಾಗಿ ಕಾಣ್ತಾ ಇದ್ದೀವಿ. ಕ್ರಿಸ್ತನ ವಿಷಯವಾದ, ಸಿಲುಬೆಯ ವಿಷಯವಾದ ಮಾತು ಅವರಿಗೆಲ್ಲ ಉಚಿತನವಾಗಿದೆ. ಯೇಸುವನ್ನು ಹಿಂಬಾಲಿಸುವ ನಾವೆಲ್ಲರೂ ಕೂಡ ಅವ್ರಿಗೆ ಉಚಿತರಾಗಿ ಕಾಣ್ತಾ ಇದ್ದೀವಿ. ಆದ್ರೆ ನಿಜವಾದ ಜ್ಞಾನ ಅದರಲ್ಲೇ ಅಡಕವಾಗಿದೆ. ಆಮೇಲೆ ಯೇಸುವನ್ನ ಹಿಂಬಾಲಿಸೋದ್ರಲ್ಲೇ, ಯೇಸುಗಾಗಿ ಜೀವಿಸೋದ್ರಲ್ಲೇ ನಿಜವಾದ ಜ್ಞಾನ ಇದೆ ಎಂಬುದಾಗಿ. ಆ ಜ್ಞಾನಿಗಳನ್ನ, ಲೋಕದ ವಿಷಯದಲ್ಲಿ ಜ್ಞಾನಿಗಳಾಗಿರಲ್ಲ, ಅವರ ಜ್ಞಾನವನ್ನ ಅಥವಾ ಆ ಜ್ಞಾನಿಗಳನ್ನ ಅವಮಾನ ಪಡಿಸೋದಕ್ಕಾಗಿ ದೇವರು ನಮಗೆ ಆತ್ಮಿಕ ಜ್ಞಾನವನ್ನ ಕೊಟ್ಟು ನಮ್ಮನ್ನ ನಿಲ್ಲಿಸುತ್ತಿದ್ದಾರೆ ಎಂಬುದಾಗಿ ನೋಡ್ತೇವೆ. ಹಾಗಾಗಿನೇ ಪ್ರತಿದಿನ ನಾವು ಪ್ರಾರ್ಥಿಸುವಾಗ, ದೇವರೇ ನಿನ್ನ ಒಂದು ಜ್ಞಾನವನ್ನು ನನಗೆ ದಯಪಾಲಿಸು ಎಂಬುದಾಗಿ.
ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಶಾರೀರಿಕ ಬಲಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಅದನ್ನ ನಾವೀಗ ಓದ್ಕೊಂಡ್ವಿ. ಧರ್ಮೋಪದೇಶ ಕಾಂಡದಲ್ಲಿ 34ರಲ್ಲಿ 7ನೇ ವಚನ, ಮೋಶೆಗೆ ದೇವರು ಶಾರೀರಿಕವಾದ ಬಲವನ್ನ ಕೊಟ್ಟಿದ್ರು, ಅಂದ್ರೆ ಆರೋಗ್ಯವನ್ನ ಕೊಟ್ಟಿದ್ರು. ಅವನು ಸಾಯದ 120 ವರ್ಷವಾಗಿದ್ರು ಕೂಡ ಮೋಶೆ ತುಂಬಾ ಬಲವಾಗಿದ್ದ, ಆರೋಗ್ಯವಾಗಿದ್ದ ಎಂಬುದಾಗಿ ನಾವು ನೋಡ್ತೀವಿ. ಹಲ್ಲೆಲೂಯ. ಯಾಕಂದ್ರೆ ಅವ್ರು ಮಾಡ್ತಾ ಇದ್ದದ್ದು ದೇವರ ಸೇವೆ. ಅಷ್ಟು ಇಸ್ರಾಯೇಲರನ್ನ ಕಾನಾನ್ ದೇಶಕ್ಕೆ ನಡೆಸ್ತಾ ಇದ್ದ. ಸಂಪೂರ್ಣವಾಗಿ ಅವನ ಜೀವಿತವನ್ನ ಇಬ್ರಿ 11:25 ನಾವು ನೋಡೋದಲ್ಲ, ದೇವ್ರು ನೋಡೋದು ನಾನು ಕಷ್ಟಪಡ್ತೀನಿ ಅಂತ ಬಿಟ್ಟು ಅರಮನೆಯಲ್ಲಿ ಇದ್ದಿದ್ರೆ ಆರಾಮಾಗಿರ್ತಿದ್ದ, ಯಾವ ಕಷ್ಟನೂ ಇರ್ತಿಲ್ಲ. ಈ ಜನರಿಂದ ಓಡಿಸ್ಕೊಂಡು ಬಯಸ್ಕೊಂಡು ಅವಮಾನ ಪಟ್ಟು ಈ ತರ ಸೇವೆ ಮಾಡೋದಕ್ಕಿಂತ ಅವನ ಅರಮನೆಯಲ್ಲಿ ಇದ್ದಿದ್ರೆ ಆರಾಮಾಗಿ ರಾಜನಾಗಿ ಬದುಕ್ತಾ ಇದ್ದ. ಆದ್ರೆ ಅವನ ತೀರ್ಮಾನ ಏನು? ದೇವರ ಜ್ಞಾನವನ್ನು ಹೊಂದಿದವನಾಗಿ ಅವರ ಅಮ್ಮ ಹೇಳ್ಕೊಟ್ಟಿದ್ದಂತ ದೇವರ ಸುವಾರ್ತೆನ ಕೇಳಿ, ನಾನು ಐಗುಪ್ತದಲ್ಲಿ ಇರಕ್ಕಲ್ಲ, ಈ ಒಂದು ಅರಮನೆಯಲ್ಲಿ ರಾಜನಾಗಿರಕ್ಕಲ್ಲ, ದೇವರಿಗೋಸ್ಕರ ಬದುಕೋಲಿಕ್ಕೆ ನಾನು ತೀರ್ಮಾನ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ. ಆ ತೀರ್ಮಾನದಿಂದ ದೇವರು ಅವನಿಗೆ ಆಶೀರ್ವಾದ ಮಾಡ. ಅವನನ್ನ ದೇವ್ರು ಕರೆದಿದ್ದೆ 80 ವಯಸ್ಸಲ್ಲಿ. ಸೇವೆ ಕರೆದಿದ್ದೆ ಯಾವಾಗ? ಮೋಶೆಗೆ ಎಷ್ಟು ವರ್ಷ ಆಗಿತ್ತು? 80 ವರ್ಷ ಆಗಿತ್ತು. ಈಗೆಲ್ಲ ನಾವು ಕಾರಣ ಹೇಳ್ತಾ ಇರ್ತೀವಿ, ದೇವ್ರ ಸೇವೆ ಮಾಡಬೇಕು ಅಂದ್ರೆ ಇನ್ನು ವಯಸ್ಸಾಗಿಲ್ಲ ಅಂತ ಕೆಲವರು, ತುಂಬಾ ವಯಸ್ಸಾಗಿದೆ ಅಂತ ಕೆಲವರು, ಓದಿಲ್ಲ ಅಂತ ಕೆಲವರು, ಅನೇಕ ಕಾರಣಗಳನ್ನು ಹೇಳ್ತಾರೆ. ಆದ್ರೆ 80 ವಯಸ್ಸಲ್ಲಿ ಅವನು ಕರೀತಾನೆ. ಯಾರೇ ಆಗಲಿ ಸೇವೆ ಮಾಡೋರು, ದೇವ್ರಿಗಾಗಿ ಜೀವಿಸ್ತಿರೋರು, ನಮ್ಮ ಬಲದಿಂದ ನಾವು ದೇವ್ರಿಗೋಸ್ಕರ ಜೀವಿಸಕ್ಕಾಗಲ್ಲ. ದೇವ್ರು ನಮ್ಮನ್ನ ಬಲಪಡಿಸ್ಲಿಲ್ಲ ಅಂದ್ರೆ, ದೇವ್ರ ಕೃಪೆ ನಮ್ಮ ಮೇಲೆ ಇಲ್ಲ ಅಂದ್ರೆ ನಾವು ಯಾರು ಯೇಸುಗೋಸ್ಕರ ಸಾಕ್ಷಿಯಾಗಿ ಜೀವಿಸ್ಲಿಕ್ಕೆ ಆಗೋದಿಲ್ಲ. ಕಷ್ಟ ಬಂದಾಗ ನಾವೆಲ್ಲರೂ ಕೂಡ ದೇವರಿಂದ ದೂರ ಆಗ್ತೇವೆ. ಹಾಗಾಗಿ ಒಂದು ತೀರ್ಮಾನ ಮಾಡ್ಕೋಬೇಕು. ಶಾರೀರಿಕವಾದ ಆರೋಗ್ಯ ನಮ್ಮೆಲ್ಲರಿಗೂ ಬೇಕು. ಯಾಕೆ ಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತಿರಬೇಕು. ಯಾಕೆ ಬೇಕು? ನಾನು ದೇವ್ರಿಗೋಸ್ಕರ ಬದುಕೋದಕ್ಕೆ, ದೇವ್ರಿಗಾಗಿ ಸಾಕ್ಷಿಯಾಗಿ ಬದುಕೋದಕ್ಕೆ, ದೇವರ ಸೇವೆ ಮಾಡೋದಕ್ಕೆ, ಇನ್ನೂ ಅನೇಕರಿಗೆ ದೇವರಲ್ಲಿ ನಡೆಸೋದಕ್ಕೆ ನನಗೆ ಆರೋಗ್ಯ ಬೇಕು ಅಂತ ಕೇಳೋದು, ಖಂಡಿತವಾಗೂ ದೇವರು ನಿನಗೆ ಆರೋಗ್ಯವನ್ನು ಕೊಡ್ತಾರೆ. ಆಮೇಲೆ ಅದನ್ನೇ ನಾವು ಯೆಹೋಶುವ 14:11 ನೋಡ್ತೀವಿ. ಯೆಹೋಶುವ 14:11 ಅಲ್ಲಿ ಕಾಲೇಬನೆಂಬುದಾಗಿ ಒಬ್ಬ ವ್ಯಕ್ತಿ ಇದ್ದಾನೆ. ಮೋಶೆ ಜೊತೆ ಇದ್ದಂತಹ ಒಬ್ಬ ಶಿಷ್ಯ. ಅವಾಗ ಅವನು ಐಗುಪ್ತ ದೇಶವನ್ನು ಬಿಟ್ಟು ಬಂದಾಗ ಕಾಲೇಬನಿಗೆ 45 ವರ್ಷ ಆಗಿರುತ್ತೆ. ಎಷ್ಟು ವರ್ಷ? 45 ವರ್ಷ ಆಗಿರುತ್ತೆ. ಆದ್ರೆ ಈಗ ಕಾನಾನ್ ಹತ್ರಕ್ಕೆ ಬಂದಿದ್ದಾರೆ. ಕಾನಾನ್ ಹತ್ರಕ್ಕೆ ಬಂದು ಕಾನಾನ್ ಒಳಗಡೆ ಕಾಲಿಟ್ಟು ಯೆಹೋಶುವನ ಹತ್ರ ಹೇಳ್ತಿರುವಂತ ಮಾತು, ಕಾಲೇಬನ ಯೆಹೋಶುವನ ಹತ್ರ ಬಂದು ಹೇಳ್ತಿರುವಂತ ಮಾತು, ಯೆಹೋಶುವ, ನಾನು ಐಗುಪ್ತ ದೇಶವನ್ನು ಬಿಟ್ಟು ಬಂದಾಗ ನನಗೆಷ್ಟು ಬಲವಿತ್ತೋ ಅಷ್ಟೇ ಬಲ ಈಗಲೂ ಕೂಡ ನನಗಿದೆ. ಆಮೇಲೆ ಆ ಅರಣ್ಯದಲ್ಲಿ ಊಟ ಇಲ್ಲದೆ, ನಿದ್ರೆ ಇಲ್ಲದೆ, ನೀರಿಲ್ಲದೆ ಅನೇಕ ಕಷ್ಟಗಳನ್ನ ಹಾಕೊಂಡು ಬಂದಿದ್ದಾರೆ. ಅರಣ್ಯದ 45 ವರ್ಷ ಆಗ್ಲೇ ಆಗಿತ್ತು ಅವ್ರಿಗೆ. ಐಗುಪ್ತ ಬಿಡುವಾಗ್ಲೇ 40 ವರ್ಷ ಪ್ರಯಾಣ ಮಾಡಿ ಬಂದಿರೋದು ಕಾನಾನ್ ಒಳಗೆ. 85 ವರ್ಷ ಆಗಿದ್ರು ಕೂಡ ಅವಾಗ ನನಗೆ ಎಷ್ಟು ಬಲ ಇತ್ತು, ಈಗಲೂ ಅಷ್ಟೇ ಬಲ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಯಾಕಂದ್ರೆ ಕಾಲೇಬನು ದೇವರ ಒಡಂಬಡಿಕೆ ಇಟ್ಕೊಂಡಿದ್ದು, ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟು ದೇವರಿಗೋಸ್ಕರ ಅವನು ಸಾಕ್ಷಿಯಾಗಿದ್ದು, ಹಾಗಾಗಿ ದೇವರು ಅವನಿಗೆ ಆ ತರದ ಒಂದು ಬಲವನ್ನ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಮೋಶೆ ಬಗ್ಗೆನೂ ನೋಡ್ತೀವಿ. ಧರ್ಮೋಪದೇಶ 34:7 ಅವನ ಕಣ್ಣು ಮಂಕಾಗಿರಲಿಲ್ಲ ಎಂಬುದಾಗಿ, ಅವನಿಗೆ ಜೀವಗಳೇನೆ ಕುಂದಿರ್ಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. 120 ವರ್ಷ ಆಗಿದ್ರು ಕೂಡ ಅವನಿಗೆ ಆರೋಗ್ಯವನ್ನ ದೇವರು ದಯಪಾಲಿಸಿದ್ದಾರೆ ಎಂಬುದಾಗಿ. ಹಾಗೇನೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಯೆಶಾಯ 40:31 ಏನಿದೆ? ಅಲ್ಲಿ ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುತ್ತಾರೆ ಅಂತ ಇದೆ. ಆಮೇಲೆ ಹದ್ದಿಗೆ ಬರುವಂತೆ ಅವರಿಗೆ ದೇವರು ಹೊಸ ಯೌವನವನ್ನ ಬರಮಾಡ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾರನ್ನ ನಿರೀಕ್ಷಿಸುವವರು? ಯೆಹೋವನನ್ನು ನಿರೀಕ್ಷಿಸುವವರು, ಯೆಹೋವನಿಗಾಗಿ ಬದುಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋರು ಖಂಡಿತವಾಗ್ಲೂ ಕೂಡ ಈ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಈ ಬಲಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಯೇಸುವೆ, ಈಗ ನಮಗೆ ಅನಾರೋಗ್ಯ ಇದೆಯಾ? ಸೇವೆಗೋಸ್ಕರ, ದೇವರಿಗೋಸ್ಕರ ಬದುಕೋದಕ್ಕೆ, ದೇವರಿಗಾಗಿ ಸಾಕ್ಷಿಯಾಗಿರೋದಕ್ಕೆ ನಿನ್ಗೆ ಅನಾರೋಗ್ಯ ಇದೆಯಾ? ನೀನ್ ಮಾಡಕ್ ಆಗ್ತಿಲ್ವಾ? ದೇವ್ರ ಹತ್ರ ಪ್ರಾರ್ಥನೆ ಮಾಡು. ಅನೇಕ ಜನರು ಸೇವಕರುಗಳಿಗೆ, ವಿಶ್ವಾಸಿಗಳಿಗೆ ಈ ಕೊರೋನಾದಿಂದ ತುಂಬಾ ಕಷ್ಟ ಆಯ್ತು. ಕೊರೋನಾ ಬಂತು, ಪಾಸ್ಟ್ಗಳಿಗೂ ಬಂತು, ವಿಶ್ವಾಸಿಗಳಿಗೂ ಬಂತು. ಎಷ್ಟೋ ಜನ ಸತ್ತೋದ್ರು ಕೂಡ.
ಎಷ್ಟೋ ಪಾಸ್ಟರ್ಗಳು ಎಷ್ಟೋ ವಿಶ್ವಾಸಗಳು ಸತ್ತೋದ್ರು, ಹೌದಲ್ಲ? ಗೊತ್ತಾನೆ ನಿಮ್ಗೆ? ಸತ್ತೋದ್ರು. ಇನ್ನು ಕೆಲವರೆಲ್ಲ ಬದುಕು ಉಳಿದು ಬಂದ್ರು. ಆ ಬದುಕಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲು ಅವರ ಬಲದಿಂದೇನಲ್ಲ, ಅವ್ರು ತುಂಬಾ ಆತ್ಮಿಕರು, ತುಂಬಾ ಒಂದು ದೇವರಲ್ಲಿ ಬಲವಾಗಿದ್ದವರು, ಅದಕ್ಕೋಸ್ಕರ ಉಳಿದು ಬಂದಿದ್ದಾರೆ ಅಂತ ಅಲ್ಲ. ಅವರು ಪ್ರಾರ್ಥನೆ ಮಾಡಿದ್ದಾರೆ. ಏನ್ ಗೊತ್ತಾ, ಕೆಲವರೆಲ್ಲ ನನಗೆ ಹೇಳಿರುವಂತ ಮಾತಿನ ನಾನು ಹೇಳ್ತಾ ಇದ್ದೀನಿ. ಅವ್ರು ಕಣ್ಣೀರಿಟ್ಟು ದೇವರ ಹತ್ರ ಒಪ್ಪಿಸ್ಕೊಟ್ಟಿದ್ದಾರೆ, ಅವ್ರ ಪಾಪಗಳನ್ನ ಒಪ್ಪಿಸ್ಕೊಟ್ಟಿದ್ದಾರೆ. ಅವ್ರು ಒಪ್ಪಿಸ್ಕೊಟ್ಟು ಹೇಳ್ತಿರುವಂತ ಮಾತೇನು, ಹೇಳಿರೋ ಮಾತೇನು ಗೊತ್ತಾ, ದೇವ್ರೆ ಒಂದು ಅವಕಾಶ ಕೊಡು ನನಗೆ, ಈ ಕೊರೋನಾದಿಂದ ನಾನು ಸಾಯಬಾರ್ದು, ನೀನು ಒಂದು ಅವಕಾಶ ಕೊಡು, ನನ್ಗೆ ಆರೋಗ್ಯ ಕೊಡು, ನಾನು ಇದ್ರಿ ಮತ್ತೆ ನಾನು ಮನೆಗೆ ಹೋಗ್ಬೇಕು, ನಾನು ಮನೆಗೆ ಹೋದ್ರೆ ಸಾಯೋ ತನಕ ಇನ್ನೂ ಹೆಚ್ಚಾಗಿ ನಿಮಗೋಸ್ಕರ ಸೇವೆ ಮಾಡ್ತೀನಿ ಅಂತ. ಆಮೇಲೆ ಇನ್ನೂ ಹೆಚ್ಚಾಗಿ ನಿಮಗೋಸ್ಕರ ಸೇವೆ ಮಾಡ್ತೀನಿ ಅಂತ ಅಲ್ಲಿಂದ ವಾಪಸ್ ಬಂದಿರೋರು ಇದ್ದಾರೆ. ಇವರು ಕೂಡ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ದೇವರು ಹೊಸ ಯೌವನವನ್ನ, ಹೊಸ ಬಲವನ್ನ ಕೊಡ್ತಾರೆ. ಇವೆಲ್ಲ ದೇವರ ವಾಗ್ದಾನಗಳು, ಇವುಗಳನ್ನ ಹಿಡ್ಕೋಬೇಕು. ಆದ್ರೆ ಈ ಆಶೀರ್ವಾದಗಳಿಗೆ ನಾವು ತಪ್ಪಾದ ಪ್ರಾರ್ಥನೆ ಮಾಡಬಾರ್ದು. ಅಂದ್ರೆ ನಮಗೋಸ್ಕರ ಅಲ್ಲ, ದೇವರಿಗೋಸ್ಕರ ಬದುಕೋದಕ್ಕೆ ನಾವು ಈ ಆಶೀರ್ವಾದಗಳನ್ನ ಕೇಳ್ಕೋಬೇಕೆಂಬುದಾಗಿ ನಾವು ನೋಡ್ತೇವೆ. ಮತ್ತೆ 4ನೇ ಒಂದು ಆಶೀರ್ವಾದ ನಮಗೆ ಬೇಕಾಗಿರುವಂತದ್ದು ಏನಂತ ಹೇಳಿದ್ರೆ ಆರ್ಥಿಕ. ಈ ಆರ್ಥಿಕ ಬಲ ನಮ್ಮೆಲ್ಲರ ಜೀವನದಲ್ಲಿ ಅವಶ್ಯಕತೆ ಇದೆ. ಆರ್ಥಿಕ ಅಂದ್ರೆ ಈ ಲೋಕದಲ್ಲಿ ಹಣ ಬಲ ಇಲ್ಲ ಅಂತ ಹೇಳಿದ್ರೆ ನಾವು ದೇವರಿಗೋಸ್ಕರ ಏನು ಮಾಡೋದಕ್ಕೆ ಆಗೋದಿಲ್ಲ, ಸೇವೆಗಳು ಮಾಡೋದಕ್ಕೆ ಆಗೋದಿಲ್ಲ. ಹಾಗಂತ ನಾವು ದೇವರ ಹತ್ರ ಕೂತ್ಕೊಂಡು ಯಾವಾಗಲೂ ದೇವರೇ ನನ್ಗೆ ಹಣ ಕೊಡು ಅಂತ ಅಲ್ಲ. ನಾವು ದೇವರೇ ನೀನು ಆರ್ಥಿಕವಾದ ಬಾಗಿಲುಗಳನ್ನ ತೆರೀಬೇಕು ಅಂತ ಪ್ರಾರ್ಥನೆ ಮಾಡ್ಬೇಕು. ಆಮೇಲೆ ಹಾಗೆ ದೇವರು ಎಷ್ಟು ಮಟ್ಟಿಗೆ ಆಶೀರ್ವದಿಸ್ತಾರೆ ಅಂದ್ರೆ, ಮೋಶೆ ಕೂಡ ವಚನವನ್ನು ಓದೋಣ. ವಿಮೋಚನೆ ಕಾಂಡ 36 3ರಿಂದ 7 ಬೇಗ ಯಾರಾದ್ರೂ ಓದೋಣ. ಅವರು ದೇವ ಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೆ ಇಸ್ರಾಯೇಲರು ತಂದಿದ್ದ ಕಾಣಿಕೆಗಳನ್ನೆಲ್ಲ ಮೋಸೆ ಕೈಯಿಂದ ತೆಗೆದುಕೊಂಡರು. ಇಸ್ರಾಯೇಲರು ಪ್ರತಿದಿನದ ಒತ್ತಾರೆಯಲ್ಲಿ ಮೋಸೆ ಬಳಿಗೆ ಬಂದು ಹೆಚ್ಚು ಕಾಣಿಕೆಗಳನ್ನು ಮನಪೂರ್ವಕವಾಗಿ ಕೊಡುತ್ತಿದ್ದರು. ಆಗ ದೇವ ಮಂದಿರದ ಕೆಲಸವನ್ನು ನಡೆಸುತ್ತಿದ್ದ ಆ ಜಾಣರೆಲ್ಲ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಮೋಸೆ ಬಳಿಗೆ ಬಂದು ಅವನಿಗೆ, ಯೆಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದದ್ದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರ ಕಾಣಿಕೆಗಳನ್ನು ತರುತ್ತಿರುತ್ತಾರೆಂದು ಹೇಳಲಾಗಿ, ಮೋಸೆ, ದೇವ ಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಇನ್ನು ಮುಂದೆ ಯಾವುದನ್ನು ಸಿದ್ಧಪಡಿಸಬಾರದೆಂದು ಅಪ್ಪಣೆ ಮಾಡಿ ಪಾಳೆಯದಲ್ಲಿ ಪ್ರಕಟಿಸಿ ಜನರ ಕಾಣಿಕೆಗಳನ್ನು ನಿಲ್ಲಿಸಿಬಿಟ್ಟನು. ಏನಂತ? ಜನರ ಕಾಣಿಕೆಗಳನ್ನ ನಿಲ್ಲಿಸಿಬಿಟ್ಟ ಅಂತ ಇದೆ. ಅಂದ್ರೆ ಏನರ್ಥ? ಇಲ್ಲಿ ಸೇವಕರಾಗಿರುವಂತ ಮೋಶೆ ಹೇಳ್ತಾ ಇದ್ದಾನೆ, ಇನ್ಮೇಲೆ ನೀವು ಯಾರು ಕಾಣಿಕೆಗಳನ್ನ ತರಬಾರ್ದು ಅಂತ. ತುಂಬಾ ಖುಷಿ ಅಲ್ವ? ಕಾಣಿಕೆ ಕೊಡ್ಬೇಡಿ ಅಂದ್ರೆ ತುಂಬಾ ಖುಷಿ ಅಲ್ವಾ? ಆದ್ರೆ ಇಲ್ಲಿ ಏನ್ ಹೇಳ್ತಿರೋದು, ದೇವರ ಸೇವೆ ಮಾಡೋದಕ್ಕೆ, ದೇವರಿಗೋಸ್ಕರ ಒಂದು ಆಲಯ ಕಟ್ಟೋದಕ್ಕೆ, ದೇವರ ದರ್ಶನ ಗುಡಾರವನ್ನ ಕಟ್ಟೋದಕ್ಕೆ ಬೇಕಾಗಿರುವಂತ ಎಲ್ಲ ವಸ್ತುಗಳು, ಚಿನ್ನ ಬೆಳ್ಳಿ ಬೇಕಾಗಿರುವಂತ ಎಲ್ಲ ವಸ್ತುಗಳು ಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ತಂದು ಕೊಟ್ಟಿದ್ದಾರೆ ಈಗಾಗಲೇ ವಿಶ್ವಾಸಿಗಳು. ಅದಕ್ಕೋಸ್ಕರ ಅಲ್ಲಿ ಮೋಶೆ ಹೇಳ್ತಾ ಇದ್ದಾರೆ, ಈಗ ದೇವರ ಸೇವೆಗೋಸ್ಕರ, ದೇವರ ಆಲಯಕ್ಕೋಸ್ಕರ ಬೇಕಾಗಿರುವಂತ ಎಲ್ಲವೂ ಇದೆ, ಅಧಿಕವಾಗಿದೆ. ಇನ್ಮೇಲೆ ನೀವು ಯಾರು ಕಾಣಿಕೆಗಳನ್ನು ತರಬೇಡಿ ಅಂತ ಹೇಳಿ. ಅಲ್ಲೂಯ್ಯ, ನಾನೇನ್ ಹೇಳಕ್ಕೆ ಹೊರಟಿದ್ದೀನಿ ಅಂದ್ರೆ, ದೇವರ ಒಂದು ಸೇವೆಗೋಸ್ಕರ, ದೇವರ ಆಲಯಕ್ಕೋಸ್ಕರ, ದೇವರ ಕಾರ್ಯಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ಕೂಡ ಸಾಕಾಗುವಂತ ದೇವರು ಕೊಡ್ತಾನೆ. ಆಮೇಲೆ ಖಂಡಿತವಾಗ್ಲೂ ಸಾಕಾಗೋಷ್ಟು ಕೊಡ್ತಾನೆ. ನಾವು ಸರಿಯಾದ ಮಾರ್ಗದಲ್ಲಿ ಹೋಗುವಾಗ ಆಶ್ಚರ್ಯವಾಗುವ ರೀತಿಯಲ್ಲಿ ದೇವರು ನಮ್ಮನ್ನ ನಡೆಸ್ತಾರೆ. ಅಲ್ಲೂಯ್ಯ. ಮತ್ತೆ 1 ಪೂರ್ವಕಾಲ ವೃತ್ತಾಂತ 29:10-14 ವಚನ ತನಕ ನಾವು ನೋಡ್ಕೊಂಡ್ರೆ ಅಲ್ಲಿ ಕೂಡ ದಾವೀದನು ಮಾಡುವಂತ ಪ್ರಾರ್ಥನೆ ಬಗ್ಗೆ ನಾವು ನೋಡ್ಬೋದು. ದಾವೀದನು ಏನಂತ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ದೇವರೇ, ಇದುವರೆಗೂ ನಮಗೆ ಕೊಟ್ಟಿರೋದೆಲ್ಲವೂ ಕೂಡ ನೀವೇ, ಸಮಸ್ತವು ನಿಮ್ಮಿಂದಲೇ ಬಂದಿರೋದು, ನೀವೇನ್ ನಮ್ಗೆ ಕೊಟ್ಟಿದ್ದೀರಾ ಅದರಲ್ಲೇ ನಾವು ನಿಮ್ಗೆ ತಂದು ದೇವರ ಆಲಯ ಕಟ್ಟೋದಕ್ಕಾಗಿ ಕಾಣಿಕೆಗಳನ್ನ ಕೊಟ್ಟಿದ್ದೇವೆ. ಹೆಚ್ಚಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಏನು ಇಲ್ಲ ಅಂತ ಹೇಳಿ, ಹೆಚ್ಚಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಏನಿಲ್ಲ. ನಾವೇ ದೇವರ ವಾಕ್ಯಗಳಿಗೆ ಫಾಲೋ ಮಾಡಲ್ಲ. ಬಲಗೈ ಕೊಟ್ರೆ ಎಡಗೈಗೂ ಗೊತ್ತಾಗಬಾರ್ದು ಅಂತ ದೇವರ ವಾಕ್ಯ ಹೇಳುತ್ತೆ ಅಲ್ವಾ? ಹೇಳುತ್ತಾ ಇಲ್ವಾ? ಬಲಗೈ ಕೊಟ್ರೆ ಎಡಗೈಗೂ ಗೊತ್ತಾಗಬಾರ್ದು ಅಂತ. ಆದ್ರೆ ನಾವು ಊರೆಲ್ಲ ಸಾಕ್ತಾ ಇರ್ತೀವಿ, ಏನಾದ್ರು ಕಾಣಿಕೆ ಕೊಟ್ಬಿಟ್ರೆ ಯಾರು ಕೊಟ್ಟಿದ್ದೀವಿ?
ನಾವು ದೇವ್ರು ಕೊಟ್ಟಿದ್ದೀವಿ ಅನ್ನೋ ಭಾವನೆ ಇರಲ್ಲ, ಮನುಷ್ಯರು ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ತೀವಿ. ನಾವು ಯಾರಾದ್ರೂ ಹೇಳ್ಕೊಂಡ್ರೆ ಈ ತರ ನಾವು ಕಾಣಿಕೆ ಕೊಟ್ಟಿದ್ದೀವಿ ಅಂತ ಹೇಳಿ ಅದರ ಫಲ ನೀನು ಹಾಗೆ ಹೊಂದ್ಕೊಂಡಿದೀಯ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇರುವಂತದ್ದು, ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ಏನಿದೆ, ದೇವ್ರು ನಮ್ಗೆ ಏನು ಕೊಟ್ಟಿಲ್ಲ ಅಂದ್ರೆ ನಮ್ಗೆ ನಮ್ಮ ಹತ್ರ ಏನಿರುತ್ತೆ ಯೋಚನೆ ಮಾಡಿ. ನಮಗೆ ನಮ್ಮ ದೇಹ ನಮ್ಮದಲ್ಲ, ನಮ್ಮಲ್ಲಿರೋ ಉಸಿರು ನಮ್ದಲ್ಲ, ನಮ್ಮಲ್ಲಿರೋ ಆತ್ಮ ನಮ್ದಲ್ಲ, ನಮಗಿರೋ ಯಾವುದು ನಮ್ದಲ್ಲ. ಈಗಿರುವಂತ ಬಟ್ಟೆ ಮನೆ ಕುಟುಂಬ ಯಾವುದು ನಮ್ದಲ್ಲ. ಏನು ಇದ್ದವರಾಗಿ ನಾವು ಬಂದ್ವಿ, ಏನು ಇದ್ದವರಾಗಿ ನಾವು ಹೋಗ್ತೀವಿ ಒಂದಿನ, ಹೌದಾ ಅಲ್ವಾ? ಮಧ್ಯದಲ್ಲಿ ಎಲ್ಲವೂ ದೇವರು ಕೊಟ್ಟಿರೋದು. ದೇಹ ದೇವ್ರದು, ನಮ್ಮಲ್ಲಿರೋ ಆತ್ಮ ದೇವ್ರದು, ನಮ್ಮಲ್ಲಿರುವಂತ ಪ್ರಾಣ ದೇವ್ರದು, ನಮಗೆ ಕೊಟ್ಟಿರುವಂತ ಈ ಸಕಲ ಆಶೀರ್ವಾದಗಳು ಎಲ್ಲವೂ ದೇವ್ರದೇ. ಆದ್ರೆ ನಾನು ಕಷ್ಟಪಟ್ಟು ದುಡಿದು ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿ ನಾವು ಅನ್ಕೊಳ್ತೀವಿ. ದೇವರೇ ಅದನ್ನೆಲ್ಲ ಮುಚ್ಚಿಕೊಂಡು ಕೊಟ್ಟಿಲ್ಲ ಅಂದ್ರೆ ನೀನ್ ಏನ್ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದೆ? ದೇವರಿಗಾಗಲೇ ಎಲ್ಲವನ್ನ ಕೊಟ್ಟಿದ್ದಾರೆ. ಅದಕ್ಕೇನೆ ಅದನ್ನ ಅರ್ಥ ಮಾಡ್ಕೊಂಡು ದೇವರೇ ಎಲ್ಲವೂ ನಿಮ್ಮಿಂದಾನೇ ಬಂದಿದೆ, ಎಲ್ಲವೂ ನೀವು ಕೊಟ್ಟಿರೋದ್ರಿಂದ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ದೇವರ ಸನ್ನಿಧಿಯಲ್ಲಿ ಅವರು ಒಪ್ಪಿಸ್ಕೊಡ್ತಾನೆ. ದೇವ್ರ ನಾಮ ಸ್ತೋತ್ರವಾಗಲಿ. ಧರ್ಮೋಪದೇಶಗಳನ್ನ 28:12-13 ಹೇಳುತ್ತೆ, ದೇವರ ವಾಕ್ಯಾನುಸಾರವಾಗಿ ನಡೆಯೋರು, ದೇವರ ಚಿತ್ತದಂತೆ ನಡೆಯೋರು, ಬರೀ ಕೇಳೋರಲ್ಲ, ದೇವರ ವಾಕ್ಯಗಳನ್ನು ಬರೀ ಕೇಳೋರಾಗಿ ಅಲ್ಲ, ದೇವರ ವಾಕ್ಯದಂತೆ ನಡ್ಕೊಳ್ಳೋರಿಗೆ ದೇವರು ಸಾಲ ಕೊಡುವರಾಗಿ ಮಾಡ್ತಾರೆ, ವಿನಃ ಸಾಲ ತೆಗೆದುಕೊಳ್ಳುವರಾಗಿ ಮಾಡೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಅಂದ್ರೆ ಈ ಆರ್ಥಿಕ ಬಲ ಅನ್ನೋದು ನಮ್ಮೆಲ್ಲರ ಜೀವನದಲ್ಲಿ ಅವಶ್ಯಕವಾಗಿದೆ. ದೇವರೇ ನಿಮ್ಮ ಸೇವೆ ಮಾಡಲಿಕ್ಕೆ, ನಿಮ್ಮ ರಾಜ್ಯ ಕಟ್ಟೋದಕ್ಕೆ ನೀವು ಒಂದು ಬಾಗಿಲು ಮುಚ್ಚಲ್ಪಟ್ಟು 7 ಬಾಗಿಲುಗಳನ್ನು ತೆರೀತೀರಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ನೀನು ಆಶೀರ್ವದಿಸು ದೇವರೇ, ನಿಮ್ಮ ರಾಜ್ಯ ನಾನು ಕಟ್ಟಬೇಕು ದೇವರೇ. ಪ್ರಾರ್ಥನೆ ಮಾಡಿ, ನೀವು ಬೆಳೆ ಹಾಕ್ತೀರಾ, ಬೆಳೆ ಹಾಕುವಾಗ ಹೇಳಿ, ದೇವರೇ ನಾನು ನನ್ನ ಸಭೆ ಕಟ್ಟೋದಕ್ಕೆ, ನಾನು ನಿಮ್ಮ ಸೇವೆ ಮಾಡೋದಕ್ಕೆ ನನಗೆ ಬೇಕಿರುವಂತ ಆರ್ಥಿಕ ಆಶೀರ್ವಾದವನ್ನು ಕೊಡಿ ಅಂತ ಹೇಳಿ. ಹಲ್ಲೆಲೂಯ. ನೀವು ಕೆಲಸಗಳಿಗೆ ಹೋಗ್ತೀರಾ, ನೀವೊಂದು ಬಿಸ್ನೆಸ್ ಮಾಡ್ತೀರಾ, ಇನ್ನೊಂದು ಏನೋ ಮಾಡ್ತೀರಾ, ನೀವು ದೇವ್ರಿಗೆ ಒಪ್ಪಿಸ್ಕೊಂಡು ಪ್ರಾರ್ಥನೆ ಮಾಡಿ, ದೇವರೇ ನನಗೆ ಬರೋ ಲಾಭದಲ್ಲಿ ನಿಮ್ಮ ರಾಜ್ಯಕ್ಕೋಸ್ಕರ ನಿಮ್ಮ ಸೇವೆಗೋಸ್ಕರ ಕೊಡ್ತೀನಿ ಅಂತ. 100% ನಾನು ಹೇಳ್ತೀನಿ, ₹1 ಕೂಡ ನಮ್ಗೆ ನಷ್ಟ ಆಗೋದಿಲ್ಲ. ನಾವು ಪಡೋ ಪ್ರಯಾಸ ಮೇಲೆ ದೇವರ ಆಶೀರ್ವಾದವಿರುತ್ತೆ. ಯಾಕಂದ್ರೆ ಒಂದು ತೀರ್ಮಾನದ ಜೊತೆಗೆ ನಾವು ಪ್ರಾರ್ಥನೆ ಮಾಡೋದ್ರಿಂದ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಡೀ ಧರ್ಮೋಪದೇಶಗಳ 28ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು, ನಾವು ಹೋಗುವಾಗ ಬರುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಾವು ಹಾಕೋ ಬೆಳೆನ ದೇವರ ಆಶೀರ್ವಾದ ಮಾಡ್ತಾರೆ, ನಮ್ಮ ಕುಟುಂಬನ ಆಶೀರ್ವಾದ, ನಾವು ಕೈ ಹಾಕೋ ಎಲ್ಲಾ ಕೆಲಸಗಳನ್ನ ದೇವರ ಆಶೀರ್ವಾದ ಮಾಡ್ತಾರೆ. ಅಂದ್ರೆ ದೇವರ ಒಂದು ಕೃಪೆ ಅದು. ಹಾಗಾಗಿ ಆರ್ಥಿಕ ಬಲದ ಅವಶ್ಯಕತೆ ನಮಗಿದೆ. ನಾವು, ನಮ್ಮ ಕುಟುಂಬ, ನಮ್ಮ ಸಭೆ ಆರ್ಥಿಕವಾಗಿ ಬಲ ಹೊಂದಬೇಕು. ಆಗ ಮಾತ್ರನೇ ನಮ್ಮ ಸಭೆ ಮೂಲಕ ನಾವು ಇನ್ನೂ ಹೆಚ್ಚಿನ ದೇವರ ಸೇವೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮೋಶೆಯ ಜೀವನದಲ್ಲಿ ನಾವು ನೋಡಿದ್ವಲ್ಲ, ಅವರು ಸಾಕು, ಇನ್ನು ಕಾಣಿಕೆಗಳು ಕೊಡಬೇಡಿ ಅನ್ನೋ ಮಟ್ಟಿಗೆ ದೇವರು ಅವನನ್ನ ಆಶೀರ್ವಾದ ಮಾಡಿದ್ರೆ ಎಂಬುದಾಗಿ ನೋಡ್ತೇವೆ. ಕೊನೆಯದಾಗಿ ಬೇಕಿರುವಂತದ್ದು ಏನಂದ್ರೆ ಜನಬಲ ಬೇಕು ನಮಗೆ. ಯಾವ ಬಲ? ಜನಬಲ ಅಂತ ಹೇಳಿದ್ರೆ ಶಿಷ್ಯರು, ದೇವರ ಶಿಷ್ಯರು ನಮ್ಮ ಜೀವನದಲ್ಲಿ ಬೇಕಾಗಿದ್ದಾರೆ. ವಿಮೋಚನಾ ಕಾಂಡದಲ್ಲಿ 18ನೇ ಅಧ್ಯಾಯ, ಯಾರು ಒಬ್ಬರು ಓದೋಣ. ವಿಮೋಚನಾ ಕಾಂಡ 18ನೇ ಅಧ್ಯಾಯ 24-26. ಸೊ ಅಲ್ಲಿರೋದೇನು, ಮೋಶೆ ಒಬ್ಬನೇ ಸೇವೆ ಮಾಡೋದಕ್ಕಾಗಲಿಲ್ಲ. ಅವ್ರ ಮಾವ ಬಂದು ಇತ್ರೋನ ಎಂಬುದಾಗಿ ಇತ್ರೋನನ್ನು ಬಂದು ಮೋಶೆಗೆ ಹೇಳ್ತಾ ಇದ್ದಾನೆ, ಬೆಳಗಿಂದ ಸಂಜೆ ತನಕ ನೀನು ಒಬ್ಬನೇ ಕೂತ್ಕೊಂಡು ಯಾಕೆ ತಿಳಿಸ್ತಿದ್ಯಲ್ವಾ, ಇದು ಕಷ್ಟವಾಗಿಲ್ವಾ ನಿನಗೆ? ನೀನೇನ್ ಮಾಡು, ನಾಯಕರನ್ನ ಎಬ್ಬಿಸು, ಅಧಿಪತಿಗಳನ್ನ ಎಬ್ಬಿಸು. 10 ಜನರಿಗೆ ಒಬ್ಬ ಅಧಿಪತಿ, 50 ಜನರಿಗೆ ಒಬ್ಬ ಅಧಿಪತಿ, 100 ಜನಕ್ಕೆ 1000 ಜನಕ್ಕೆ ಒಂದು ಅಧಿಪತಿಯನ್ನು ನೇಮಿಸಿ ಅವರೆಲ್ಲ ಸಮಸ್ಯೆಗಳನ್ನ ಅಲ್ಲೇ ಪರಿಹಾರ ಆಗುವಂತೆ ಮಾಡು. ಒಂದ್ ವೇಳೆ ಯಾವ್ದಾದ್ರು ತುಂಬಾ ಕಷ್ಟವಾದ ಪರಿಸ್ಥಿತಿ ಇದೆ, ಕಷ್ಟವಾದ ಒಂದು ಕೇಸ್ ಇದೆ ಅಂದ್ರೆ ಅದು ಮಾತ್ರ ನಿನ್ನ ಹತ್ರ ಬರ್ಲಿ. ಇಲ್ಲಾಂದ್ರೆ ನೀನು ಈ ಎಲ್ಲ ವ್ಯಾಜ್ಯಗಳನ್ನ ಪರಿಹರಿಸೋದಕ್ಕೆ ಆಗೋದಿಲ್ಲ, ಒಬ್ಬರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ. ಸೊ ಅದ್ರ ಪ್ರಕಾರ ಅವನು ಅಧಿಪತಿಗಳನ್ನ ನೇಮಿಸ್ತಾನೆ. ಹಲ್ಲೆಲೂಯ. ಮೋಶೆ ಜೊತೆಗೆ ಈ ಅಧಿಪತಿಗಳು ಇರ್ತಾರೆ.
ಮೋಶ ಜೊತೆಗೆ 70 ಜನ ಶಿಷ್ಯರು ಇರ್ತಾರೆ. ಮೋಶ ಜೊತೆಗೆ ಯೆಹೋಶುವ, ಕಾಲೇಬರಂತಹ ಬಲವಾದ ದೇವರ ಸೇವೆಗಾಗಿ ತೀರ್ಮಾನ ಮಾಡ್ಕೊಂಡಂತ ವ್ಯಕ್ತಿಗಳು ಇರ್ತಾರೆ. ಯಾವಾಗ ಕೂಡ ಒಬ್ಬೊಬ್ಬರೇ ಸೇವೆ ಮಾಡ್ಲಿಕ್ಕೆ ಆಗಲ್ಲ. ಮೋಶ ಹೋಗಿ ಆ ಹೋರ್ ಬೆಟ್ಟದ ಮೇಲೆ ನಿಂತ್ಕೊಳ್ಳುವಾಗ ಅಲ್ಲಿ ಅಮಾಲೇಕ್ಯರು ಯುದ್ಧಕ್ಕೆ ಬಂದಿರ್ತಾರೆ. ಕೆಳಗಡೆ ಯೆಹೋಶುವ ಸೈನ್ಯದ ಜೊತೆಗೆ ಹೋಗಿ ಅಮಾಲೇಕ್ಯರ ಮೇಲೆ ಯುದ್ಧ ಮಾಡ್ತಿರ್ತಾನೆ. ಇಲ್ಲಿ ಮೋಶ ಆ ಬೆಟ್ಟದ ಮೇಲೆ ಅಲ್ಲಿ 2 ಕೈಗಳಂತೆ ಪ್ರಾರ್ಥನೆ ಮಾಡ್ತಿರ್ತಾನೆ. ಎಷ್ಟೊತ್ತಂತ 2 ಕೈ ಇಟ್ಕೊಳ್ಳೋಕ್ಕಾಗುತ್ತೆ ಮೇಲೆ? ಸೋತು ಹೋದಾಗ ಕೈ ಬಿಡುವಾಗೆಲ್ಲ ಅಲ್ಲಿ ಇಸ್ರಾಯೇಲ್ ಸೋಲ್ತಿರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಮೇಲೆ ಎತ್ತುವಾಗ ಇಸ್ರಾಯೇಲ್ ಗೆಲ್ತಿದ್ದಾರೆ ಅಂತ. ಸೊ ಯಾವಾಗ ಆ ಕೈಗಳು ಕೆಳಗಡೆ ಬರುವಾಗ ಅಲ್ಲಿ ಇಸ್ರಾಯೇಲ್ ಸೋಲ್ತಿದ್ದಾರೆ ಅಂತ ಗೊತ್ತಾಗುತ್ತೆ, ಅಲ್ಲಿ ಆರೋನ್ ಮತ್ತು ಹೋರನ್ ಎಂಬುದಾಗಿ 2 ಶಿಷ್ಯರು ಅವ್ರ ಜೊತೆ ಹೋಗಿ ಆ 2 ಕೈಗಳನ್ನ ನಮಗೆ ಬಲವಾಗಿ ಇಟ್ಕೊತಾರೆ ಮೇಲೆ. ಆಮೇಲೆ ಆ ಯುದ್ಧದಲ್ಲಿ ಸಂಪೂರ್ಣವಾಗಿ ಇಸ್ರಾಯೇಲ್ ಗೆಲ್ತಾರೆ. ಇಲ್ಲಿ ಹೋರನು ಆರೋನನು ಎಷ್ಟು ಪ್ರಾಮುಖ್ಯ ಪಾತ್ರ ವಹಿಸ್ತಾರೆ, ಅಷ್ಟೇ ಯೆಹೋಶುವನು ಕೂಡ, ಮತ್ತೆ ಅಲ್ಲಿ ಇಸ್ರಾಯೇಲ್ ಸೈನ್ಯವು ಕೂಡ ಹೋರಾಡಿ ಗೆಲ್ಲುತ್ತೆ. ಇಲ್ಲಿ ಮೋಶೆ ಒಬ್ಬರ ಪ್ರಾರ್ಥನೆ ಅಂತ ಅಲ್ಲ, ಪ್ರತಿಯೊಬ್ಬರ ಒಂದು ಆ ಇನ್ವಾಲ್ವ್ಮೆಂಟ್ ಅನ್ನೋದು ಇರಬೇಕು. ದೇವರ ಸಭೆ ಕಟ್ಟೋದಕ್ಕೆ, ದೇವರ ರಾಜ್ಯ ಕಟ್ಟೋದಕ್ಕೆ ಜನರ ಅವಶ್ಯಕತೆ ಇದೆ. ಯೇಸು ಸ್ವಾಮಿ ಲೋಕದಲ್ಲಿದ್ದಾಗಲೂ ಕೂಡ ಯೇಸು ಸ್ವಾಮಿಯ ಜೊತೆ 12 ಜನರನ್ನ ಆರಿಸ್ಕೊಂಡ್ರು. ಅದು ಜನಬಲ. ಅಲ್ಲೂಯ, ಎಷ್ಟು ಜನರನ್ನ ಆರಿಸ್ಕೊಂಡ್ರು? 12 ಜನರನ್ನ ಆರಿಸ್ಕೊಂಡ್ರು. ಅದಾದ್ಮೇಲೆ ನಾವು ನೋಡ್ತೀವಿ 70 ಜನರನ್ನ ಆರಿಸ್ಕೊಂಡ್ರು. 70 ಜನರನ್ನ ಆರಿಸ್ಕೊಂಡು ಇಬ್ಬಿಬ್ಬರಾಗಿ ಸೇವೆಗಳಿಗೆ ಕಳಿಸ್ತಾ ಇದ್ರು. ಆ ಮಾರ್ಗನ ಮೇಲ್ಮನೆಯಲ್ಲಿ ನಾವು ನೋಡುವಾಗ 120 ಜನರು, ಅದು ಯೇಸು ಸ್ವಾಮಿ ಸಿದ್ಧಪಡಿಸಿರುವಂತ ಒಂದು ಜನರ ಒಂದು ಗುಂಪು. 120 ಜನರು ಒಂದು ಮಾರ್ಗನ ಮೇಲ್ಮನೆಯಲ್ಲಿ ಕೂಡಿ ಬಂದು ಸೇವೆಗಳನ್ನ ಪ್ರಾರಂಭಿಸ್ತಾರೆ. ದೇವರ ಆತ್ಮವನ್ನು ಹೊಂದಿಕೊಂಡು ಸ್ವಾರ್ಥೆಯನ್ನು ಪ್ರಕಟಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಈಗ ಯೇಸುಸ್ವಾಮಿ ಒಬ್ಬರೇ ಏನಾದ್ರು ಮಾಡೋಕ್ಕಾಗುತ್ತಾ ಅಂದ್ರೆ ಅವ್ರು ತೋರಿಸ್ಕೊಟ್ಟಿದ್ದಾರೆ ನಮ್ಗೆ ಜನರ ಅವಶ್ಯಕತೆ ಇದೆ, ಬೆಳೆ ಬಹಳ ಇದೆ, ಕೊಯ್ಯುವವರ ಸಂಖ್ಯೆ ಕಡಿಮೆ ಇದೆ, ಹಾಗಾಗಿ ಕೆಲಸಗಾರಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಪೌಲನೊಬ್ಬರೇ ಏನು ಮಾಡೋಕ್ಕಾಗಲಿಲ್ಲ. ಇಲ್ಲಿ ರೋಮಪುರ 16ನೇ ಅಧ್ಯಾಯದಲ್ಲಿ 1ರಿಂದ 22ನೇ ವರ್ಷ ತನಕ ನಾವು ನೋಡಿದ್ರೆ ಅಲ್ಲಿ ಸುಮಾರು 30 ಜನಕ್ಕೂ ಅಧಿಕ ಶಿಷ್ಯರಿದ್ದಾರೆ. ರೋಮಪುರವನ್ನ ನೀವು ಓದ್ ನೋಡಿ, ಒಬ್ಬೊಬ್ಬರಿಗೂ ಪೌಲನು ಕೃತಜ್ಞತೆ ಸಲ್ಲಿಸ್ತಾನೆ, ವಂದಿಸ್ತಾನೆ. ಯಾಕಂದ್ರೆ ಅವರೆಲ್ಲರೂ ಕೂಡ ಪೌಲನ ಜೊತೆ ಸೇವೆಯಲ್ಲಿ ನಿಂತವರು, ಆಮೇಲೆ ಅವನ ಜೊತೆ ಪ್ರಯಾಣ ಮಾಡಿದವರು, ಅವನ ಸೇವೆಯಲ್ಲಿ ಸಹಾಯ ಮಾಡಿದವರು. ಅಲ್ಲಿ ಸಭಾ ನಾಯಕರುಗಳಿದ್ದಾರೆ, ಅಲ್ಲಿ ಸೇವಕರುಗಳಿದ್ದಾರೆ, ಅಲ್ಲಿ ಅಸಿಸ್ಟೆಂಟ್ ಪಾಸ್ಟರ್ಗಳಿದ್ದಾರೆ, ಅಲ್ಲಿ ಸಭಾ ಹಿರಿಯರಿದ್ದಾರೆ, ಅಲ್ಲಿ ವ್ಯಾಪಾರ ಮಾಡೋರಿದ್ದಾರೆ. ಅವರೆಲ್ಲರೂ ಕೂಡ ಅವ್ರ ಕೈಲಾಗುವಷ್ಟು ಸೇವೆಗೆ ಹಣನೂ ಕೊಡ್ತಾ ಇದ್ರು. ಅವರ ಮನೆಗಳನ್ನ ದೇವರ ಪ್ರಾರ್ಥನೆಗಳಿಗಾಗಿ ತೆರೀತಾ ಇದ್ರು. ಬುದ್ಧಿ ಹೇಳುತ್ತಾ ಇದೆ, ಅವಳು ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆ ನಿಮ್ಗೋಸ್ಕರ ಬಿಟ್ಕೊಡ್ತೀನಿ, ಇಲ್ಲಿ ಸಭೆ ಮಾಡಿ ಅಂತ ಹೇಳಿ. ಫೊಯ್ಬೆ ಅಂತ ಇದ್ದಾಳೆ, ಅವಳು ಒಂದು ಸೇವಕಿಯಾಗಿ ಸೇವೆನ ಪ್ರಾರಂಭ ಮಾಡ್ತಾಳೆ. ಅಕ್ವಿಲ ಪ್ರಿಸ್ಕಿಲಗಳು ಅಂತ ಹೇಳಿ ಅವರು ದೇವರ ಸೇವೆಗಾಗಿ ದುಡಿದು ಮೋಶೆ ಈ ಪೌಲನು ಸಾಯೋ ತನಕ ಕೂಡ ಆ ಗಂಡ ಹೆಂಡತಿ ಅಕ್ವಿಲ ಪ್ರಿಸ್ಕಿಲಗಳು ಪೌಲನ ಜೊತೆ ಇರ್ತಾರೆ. ರೋಮಪುರಕ್ಕೆ ಹೋಗಿ ಅಲ್ಲಿ ಸ್ವಾರ್ಥ ಸಾರಿ ಪೌಲ, ಅಕ್ವಿಲ, ಪ್ರಿಸ್ಕಿಲ 3 ಅಲ್ಲೇ ಸಾಯ್ತಾರೆ. ಅವರ ಸಮಾಧಿಗಳು ಈಗಲೂ ಕೂಡ ರೋಮಪುರದಲ್ಲಿದೆ ಎಂಬುದಾಗಿ ಚರಿತ್ರೆ ಹೇಳುತ್ತೆ. ಅಷ್ಟು ಮಟ್ಟಕ್ಕೆ ಆ ಜನಬಲ ಅವರಿಗೆ ಇತ್ತು. ನಾವು ಕೂಡ ಈ ಸುವಾರ್ತೆಯನ್ನ ಲೋಕದ ಕಟ್ಟಕಡೆಯವರಿಗೆ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಸೇವೆಯಲ್ಲಿ ತೀರ್ಮಾನ ಮಾಡ್ಕೊಂಡು ಹೋಗ್ಬೇಕು. ಸಾಧಾರಣ ಶಿಷ್ಯರಲ್ಲ. ನಾನು ಇಲ್ಲಿ ಹೇಳಿದ್ನಲ್ಲ, ಅನ್ಯ ಜನರಾದ್ರೆ ಈ ಒಂದು ಆಶೀರ್ವಾದಗಳ ಹಿಂದೆ ಬೀಳ್ತಾ ಇದ್ದಾರೆ. ಇವತ್ತು ಕೂಡ ಅನ್ಯ ಜನರು ಸುವಾರ್ತೆನ ತಿಳ್ಕೊಳ್ಳದೆ ಸಭೆಗೆ ಬರ್ತಾರಂದ್ರೆ ಯಾವ್ದಾದ್ರು ಒಂದು ಅವ್ರಿಗೆ ಬೇಕಿದು, ಅದಕ್ಕೋಸ್ಕರ ಬರ್ತಾರೆ. ಅದು ಹೊಂದ್ಕೊಂಡ ಮೇಲೆ ಮತ್ತೆ ಹೋಗ್ಬಿಡ್ತಾರೆ. ಎಷ್ಟೋ ಜನ ಈಗ ಜಯಲಕ್ಷ್ಮೀಪುರದಿಂದ ಬರ್ತಾ ಇದಾರಲ್ಲ ಸ್ವಾಮಿ ಅಂತ, 3-4 ಜನ ಹೆಣ್ಮಕ್ಳಿದ್ದಾರೆ. ಗಂಡ್ಪಾಪು ಬಂದ್ರೆ ಸಾಕು, ಗಂಡ್ಪಾಪು ಆದ್ರೆ ಸಾಕು, ನಾವು ಜೀವನ ಪೂರ್ತಿ ಯೇಸುಗಾಗಿ ಬದುಕ್ತೀವಿ ಅಂತ. ಗಂಡ್ಪಾಪು ಆಯ್ತು, ಇವತ್ತು ಅವ್ರಿಲ್ಲ ಇಲ್ಲಿ ಅಡ್ರೆಸ್. ನಾನು ಅದನ್ನೇ ಹೇಳ್ತೀನಿ, ಏನೋ ಒಂದು ಆಶೀರ್ವಾದ ಸಿಕ್ಕ ತಕ್ಷಣ ನಾವು ದೇವರಾಗಿ ನಿಲ್ತಾರೆ ಅಂತ ಹೇಳಿದ್ರೆ ಅದು ನಾನು ನಂಬಲ್ಲ. ಅವ್ರು ಯಾವಾಗ ಕ್ರಿಸ್ತನಿಗೋಸ್ಕರ ತೀರ್ಮಾನ ಮಾಡ್ಕೊಳ್ತಾರೆ, ನಾನು ಬದುಕರು ಸತ್ರು ಯೇಸುನೇ, ನನ್ಗೆ ಏನ್ ಸಿಕ್ಕಿದ್ರು ಏನ್ ಸಿಕ್ಕಿಲ್ಲ ಅಂದ್ರೆ ಯೇಸುನೇ ಅಂತ ತೀರ್ಮಾನ ಮಾಡ್ಕೊಳ್ತಾರೆ ನೋಡಿ, ಅಂಥವ್ರು ದೇವರಿಗಾಗಿ ಕೊನೆ ತನಕ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೇನೆ ಈ ತರದ ಒಂದು ವಿಶ್ವಾಸಗಳು ಬೇಕು ನಮಗೆ. ನೀನು ನಾನು ಕೂಡ ಪೌಲ ಈ ಒಂದು ಮೋಶೆ ಹಾಗೆ ನಾವು ಆಶೀರ್ವದಿಸಲ್ಪಡ್ಬೇಕು ಅಂದ್ರೆ ಈ 5 ಆಶೀರ್ವಾದಗಳು ತುಂಬಾನೇ ಮುಖ್ಯ. ನಾವು ಪ್ರಾರ್ಥನೆ ಮಾಡ್ಬೇಕಾಗಿರೋದು, ಯೇಸುವೆ ನನಗೆ ಆತ್ಮಿಕ ಬಲವನ್ನು ಕೊಡು, ಯೇಸುವೆ ನನಗೆ ಜ್ಞಾನ ಬಲವನ್ನು ಕೊಡು, ಮತ್ತೆ ನನಗೆ ಶೈಕ್ಷಣಿಕ ಬಲ ಬೇಕು, ನನಗೆ ಆರ್ಥಿಕ ಬಲ ಬೇಕು, ಮತ್ತು ನನಗೆ ಜನಬಲ ಬೇಕು ಎಂಬುದಾಗಿ ಪ್ರಾರ್ಥಿಸಬೇಕು. ಆಗ ಮಾತ್ರನೇ ದೇವರು ನಮಗೆ ಅಂದ್ರೆ ಒಂದು ಕಾರಣ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆ ಈ ಒಂದು ಬಲಗಳು ನಮಗೆ ಬೇಕು? ಭಾರತದ ಸೇವೆಗೋಸ್ಕರ. ಆಮೇಲೆ ಭಾರತವನ್ನು ನಾವು ರಕ್ಷಿಸಬೇಕು ಅಂದ್ರೆ ಈ ಬಲಗಳಿಲ್ಲ ಅಂದ್ರೆ ನಾವು ಸೇವೆ ಮಾಡ್ಲಿಕ್ಕೆ ಆಗಲ್ಲ. ಈಗ ಪ್ರಪಂಚ 237 ದೇಶಗಳಿಗೆ ನಾವು ಹೋಗ್ಬೇಕು ಅಂದ್ರೆ
ಈ ಒಂದು ಬಲಗಳಿಲ್ಲದೆ ನಾವು ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಈ 5 ಬಲಗಳನ್ನ ದೇವರು ಮೋಶೆಗೆ ಕೊಟ್ಟರು. ಈ 5 ಬಲಗಳನ್ನ ದೇವರು ದಾನಿಯೇಲ ಕೊಟ್ಟರು, ಶಾದ್ರಕ್ ಮೇಷಕ್ ಅಬೇದ್ನೆಗೋ ಕೊಟ್ಟರು, ಎಸ್ತೇರಳು ಕೊಟ್ಟರು. ಬೈಬಲ್ ಇರುವಂತಹ ದಾವೀದನಿಗೆ ಯಾರ ಉದಾಹರಣೆ ತಗೊಳ್ಳಿ, ಈಗ ಯೆಹೋಶುವನ ತಗೊಳ್ಳಿ, ಅದಾದ್ಮೇಲೆ ಯೋಸೇಫನ್ ತಗೊಳ್ಳಿ. ಯೋಸೇಫನಲ್ಲಿ ದೇವರಾತ್ಮ ಇತ್ತು, ಯೋಸೇಫನಿಗೆ ಜ್ಞಾನ ಇತ್ತು, ಕನಸುಗಳನ್ನು ಹೇಳುವಂತ ಜ್ಞಾನ. ಯೋಸೇಫನಿಗೆ ಆರೋಗ್ಯ ಇತ್ತು, ಮತ್ತೆ ಯೋಸೇಫನಿಗೆ ಆರ್ಥಿಕ ಬಲ, ಸರ್ವಾಧಿಕಾರಿಯಾಗಿ ಎಲ್ಲವೂ ನಿನ್ನದೇ ಅಂತ ಹೇಳ್ಬಿಟ್ಟು ಎಲ್ಲ ಆಸ್ತಿ ಎಲ್ಲ ಐಶ್ವರ್ಯವನ್ನ ಯೋಸೇಫನಿಗೆ ಒಪ್ಪಿಸ್ಕೊಟ್ಟಿದ್ದ ನಾವು ನೋಡ್ತೀವಿ. ಅನೇಕ ಜನರು ಯೋಸೇಫನ ಸಕಲ ನೀತಿ ಎಂಬುದಾಗಿ ನಾವು ನೋಡ್ತೀವಿ. ಸೊ ದೇವರ ಮಕ್ಕಳ ಜೊತೆಯಲ್ಲಿ ಈ 5 ಆಶೀರ್ವಾದಗಳಿಗೆ ಇತ್ತು. ಹಾಗಾಗಿ ನೀನು ನಾನು ಕೂಡ ಇವುಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಮಕ್ಕಳು ಈ ಆಶೀರ್ವಾದ ಪಡ್ಕೊಳ್ಳುವಂತೆ ನಾವು ಅವನ್ನ ಪ್ರೇರೇಪಿಸಬೇಕು. ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರವಾದ ಆಗ ಖಂಡಿತವಾಗ್ಲೂ ಕೂಡ ನಾವು ಭಾರತದಾದ್ಯಂತ ಶಿಷ್ಯರನ್ನ ಕಳಿಸೋದಕ್ಕೆ, ಸೇವೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮೋಶೆ ಹೇಗೆ ಅವನು ಕೊನೆದಾಗ ಸಾಯ್ತಾ ಇದ್ದಾನೆ, ಒಂದು ಪೂರ್ಣ ಆರೋಗ್ಯದಿಂದ ಪೂರ್ಣ ಆಯುಷ್ಯದಿಂದ ಅವನು ದೇಹನ ಬಿಡ್ತಾ ಇದ್ದಾನೆ ಎಂಬುದಾಗಿ ನಾವು ಮಾಡ್ತೀವಿ. ನಾವು ಸಾಯುವಾಗ ಕೂಡ ಸಾಯೋ ಮುಂಚೆ ಅರೆ ನಾನು ಇನ್ನೂ ಏನೋ ಮಾಡ್ಬೇಕಿತ್ತಲ್ಲ, ನಾನು ಇನ್ನೂ ಈ ರೀತಿ ಬದುಕಬೇಕಿತ್ತಲ್ಲ ಅಂತ ಹೇಳಿ ಆ ಕೊರತೆಯಿಂದ ಸಾಯಬಾರ್ದು. ತೃಪ್ತಿಯಾಗಿ ನಾವು ಸಾಯುವವರಾಗಿರ್ಬೇಕು. ಆಮೇಲೆ ಆ ತೃಪ್ತಿಯಾಗಿ ಸಾಯಬೇಕು ಅಂದ್ರೆ ದೇವರ ಭಾಗಗಳನ್ನ ಹೊಂದ್ಕೊಂಡು ದೇವರಿಗೋಸ್ಕರ ನಾವು ಓಡೋಣ. ಇನ್ನು ಜೀವನ ಪರ್ಯಾಂತರ ಅವ್ರ ಬಗ್ಗೆ ಇವ್ರ ಬಗ್ಗೆ, ಅವ್ರ ಬಲಹೀನತೆ ಬಗ್ಗೆ ಇವ್ರ ಬಲಹೀನತೆ ಬಗ್ಗೆ ಮಾತಾಡೋದು ಬಿಟ್ಟು ನಾವು ದೇವರ ವಿಷಯಗಳನ್ನು ತಿಳ್ಕೊಳ್ಳೋಣ. ಅಂದ್ರೆ ದೇವರ ಒಂದು ವಿಷಯಗಳಲ್ಲಿ ನಾವು ಬಲವಾಗಿ ನಾವು ಮುಂದೆ ಹೋಗ್ತಿರುವಾಗ ನಮ್ಮಂತೆ ದೇವರಲ್ಲಿರುವಂತಹ ಶಿಷ್ಯರು ನಮ್ಮ ಜೊತೆ ದೇವರು ಜೋಡಿಸ್ತಾರೆ. ನಾವ್ ಎಂತವರಾಗಿರ್ತೀವೋ ಅಂತವ್ರನ್ನೇ ದೇವ್ರು ನಮ್ಮ ಜೊತೆ ಜೋಡಿಸ್ತಾರೆ. ಕಳ್ಳನಾಗಿದ್ರೆ ಕಳ್ಳನೇ ಬಂದು ಅವನ ಜೊತೆ ಸೇರ್ಕೊಂತಾರೆ, ಹೌದಾ? ಹೌದಲ್ಲ? ಕುಡಿಯೋರಾಗಿದ್ರೆ ಕುಡಿಯೋರೇ ಸೇರ್ಕೊಂತಾರೆ ಅವ್ರ ಜೊತೆ. ಇಸ್ಪೀಟ್ ಆಡೋರಿದ್ರೆ ಇಸ್ಪೀಟ್ ಆಡೋರೇ ಸೇರ್ಕೊಂತಾರೆ, ಜೂಜಾಟ ಆಡೋರಿದ್ರೆ ಜೂಜಾಟ ಅಂದ್ರೆ ಅವ್ರ ಮನಸ್ಥಿತಿ ಹೇಗಿರುತ್ತೋ ಅಂತವರೇ ಅವ್ರ ಜೊತೆ ಸೇರ್ಕೊಳ್ತಾರೆ. ನೀನು ನಾನು ದೇವ್ರಿಗೋಸ್ಕರ ಜೀವಿಸ್ಬೇಕು ಅಂತ ಹೇಳುವಾಗ ಇಂಥ ಮನಸ್ಥಿತಿ ಇರೋರು ಖಂಡಿತವಾಗ್ಲೂ ನಮ್ಮ ಜೊತೆ ಸೇರ್ಕೊಳ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಈ ಒಂದು 5 ಬಲಗಳಿಗೋಸ್ಕರ ನಾವೆಲ್ಲರೂ ಪ್ರಾರ್ಥನೆ ಮಾಡೋರಾಗಿರೋಣ. ದೇವರ ಕೃಪೆಯನ್ನು ಪಡ್ಕೊಳ್ಳೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 5 ಬಲಗಳಿಗೋಸ್ಕರ ದೇವರೇ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಲ್ಲಿ ಕೂಡಿ ಬಂದಿರುವಂತಹ ಮತ್ತು ಯೂಟ್ಯೂಬ್ ಅಲ್ಲಿ ನೋಡ್ತಿರುವಂತಹ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಅಪ್ಪ ಈ ಒಂದು 5 ಬಲಗಳನ್ನ ನೀವು ದಯಪಾಲಿಸಲಿಕ್ಕೆ ನಾವು ಪ್ರಾರ್ಥಿಸ್ತೇವೆ. ಆತ್ಮಿಕ ಬಲದಿಂದ ನಮ್ಮನ್ನ ತುಂಬಿಸಿರಿ ಅಪ್ಪ, ಜ್ಞಾನ ಬಲದಿಂದ ನಮ್ಮನ್ನ ತುಂಬಿಸಿರಿ, ಶೈಲಿಕ ಬಲದಿಂದ ನಮ್ಮನ್ನ ತುಂಬಿಸಿರಿ, ಆರ್ಥಿಕ ಬಲದಿಂದ ನಮ್ಮನ್ನ ತುಂಬಿಸಿರಿ, ಜನ ಬಲದಿಂದ ನಮ್ಮನ್ನ ತುಂಬಿಸಿರಿ ದೇವರೇ. ಅಪ್ಪ ನಾವು, ನಮ್ಮ ಕುಟುಂಬಗಳು, ನಮ್ಮ ಸಭೆ ಅಪ್ಪ ದೇವರೇ ಸ್ತೋತ್ರ ಸ್ವಾಮಿ, ನಿಮ್ಮ ಆತ್ಮನಿಂದ ತುಂಬಲ್ಪಟ್ಟು ಈ 5 ಬಲಗಳಿಂದ ತುಂಬಲ್ಪಟ್ಟು ದೇವರೇ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಮೂಢನಂಬಿಕೆಗಳನ್ನ, ಎಲ್ಲ ವಿಗ್ರಹಾರಾಧನೆಗಳನ್ನ, ಎಲ್ಲ ಪಾಪದ ಕಾರ್ಯಗಳನ್ನ, ಅಂಧಕಾರ ಕಾರ್ಯಗಳನ್ನ ಮುರಿದು ಯೇಸುವೇ ಕ್ರಿಸ್ತನೆಂಬುದಾಗಿ, ಯೇಸುವೇ ಸತ್ಯ ದೇವರೆಂಬುದಾಗಿ ನಮ್ಮ ಜನರು ತಿಳುಕೊಳ್ಳುವಂತೆ ಅಪ್ಪ ಎಲ್ಲ ತರದ ಅಪ್ಪ ಪಾಪದ ಮಾರ್ಗಗಳಿಂದ, ಎಲ್ಲ ತರದ ಮೂಢ ನಂಬಿಕೆಗಳಿಂದ, ತಪ್ಪಾದ ಮಾರ್ಗಗಳಿಂದ ಅವರು ಹಿಂತಿರುಗಿ ಬಂದು ನಿಮ್ಮ ಮಾರ್ಗದಲ್ಲಿ, ನಾನೇ ಮಾರ್ಗ ಎಂಬುದಾಗಿ ಹೇಳಿರಲ್ಲ ಆ ಮಾರ್ಗದಲ್ಲಿ ಅವರು ಬಂದು ಅಪ್ಪ ದೇವರ ನಡೆಯುವಂತೆ, ನಿಮಗೋಸ್ಕರ ನಿಮ್ಮ ರಾಜ್ಯ ನೀತಿಗೋಸ್ಕರ ತವಕ ಪಡುವವರನ್ನಾಗಿ ಮಾರ್ಪಡಿಸಲು ಸಹಾಯ ಮಾಡಿ. ನಾವು ದೇವರ ಕೊನೆ ಉಸಿರಿರುವವರೆಗೂ ಕೂಡ ನಿಮಗೋಸ್ಕರ, ನಿಮ್ಮ ರಾಜ್ಯಕ್ಕೋಸ್ಕರ ಬದುಕುವಂತೆಯೂ ನಿಮ್ಮ ಆತ್ಮದಿಂದ ನಮ್ಮೆಲ್ಲರನ್ನ ತುಂಬಿಸಿ ನಡೆಸಿರಿ. ನಾನು, ನನ್ನದು, ನನಗಾಗಿ, ನನ್ನ ಆಲೋಚನೆ, ನನ್ನ ಗುರಿ, ನನ್ನ ಉದ್ದೇಶ, ನನ್ನ ವಿಧಾನಗಳನ್ನೆಲ್ಲ ದೇವರ ತೆಗೆದು ಹಾಕಿ ಸಂಪೂರ್ಣವಾಗಿ ದೇವರ ಆತ್ಮನಿಗೆ ನಾವು ಒಳಗಾಗಿ ದೇವರ ಆತ್ಮನು ಕಲಿಸಿಕೊಡೋದನ್ನ, ದೇವರ ಆತ್ಮನು ಹೇಳಿಕೊಡೋದನ್ನ, ದೇವರ ಆತ್ಮ ನಡೆಸುವ ರೀತಿಯಲ್ಲಿ ನಾವು ನಡ್ಕೊಳ್ಳುವಂತೆ ಸಹಾಯ ಮಾಡಿ. ನಮ್ಮ ಆಲೋಚನೆಗಳಿಗೆ ನಾವು ವಿಧೇಯರಾಗದೆ ಯೇಸುವೇ ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಜ್ಞಾನಕ್ಕೆ, ನಿಮ್ಮ ಅಪ್ಪ ದೇವರ ನಡೆಸುವಿಕೆ ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗಲು ಸಹಾಯ ಮಾಡಬೇಕಾಗಿ ಯೇಸು ನಾವು ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ಆಮೆನ್. ದೇವರ ನಾಮ